ಇಂಥದ್ದೇ ಅಪರೂಪದ ಮಾತುಗಳನ್ನು ನಾವು ಇಡೀ ವೇದಿಕೆಯುದ್ದಕ್ಕೂ ಕೇಳ್ತಾ ಇದ್ದೀವಿ. ಇಂಥದ್ದು ಒಂದು ಮುಂದುವರೆದ ಒಂದು ಕ್ರಾಂತಿಯ ಜ್ಯೋತಿಯ ಮಾತುಗಳನ್ನು ನಾವು ಕೇಳೋದಕ್ಕೆ ಒಂದು ಸಿದ್ಧತೆಯಾಗೋಣ. ನಮ್ಮೆಲ್ಲರ ಪ್ರೀತಿಯ ಬೈಲೂರು ಮುಂಡ್ರಗಿಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮೀಜಿಯವರು. ನೀವು ನೋಡ್ರಿ ನೀವು ಆ ಹೆಸರು ಕೇಳ್ತಾ ಇದ್ದಂಗೆ ನೀವು ಚಪ್ಪಾಳೆ ಬಾರಿಸ್ತೀರಿ ಅಂದ್ರೆ ಬೇಕಾಗ್ಯದ ನಿಮಗೆ ಆ ಹಸಿವು, ಹಂಬಲ, ಆ ಕುರುಹು. ಪೂಜ್ಯರೇ, ನಿಮ್ಮ ಧ್ವನಿಗೆ ಈ ವೇದಿಕೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪರಮ ಪೂಜ್ಯರೆಲ್ಲರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಮಾಧ್ಯಮದವರಲ್ಲಿ, ನೆರೆದಿರುವವರಲ್ಲಿ, ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಹಾವೇರಿ ಜಿಲ್ಲೆಯ ಶಿವಯೋಗಿ ಮಾಮಲೆ ಪಟ್ಟಣ ಶೆಟ್ಟರವರಲ್ಲಿ, ಪರಮೇಶ್ವರಪ್ಪ ಮೇಗಳಮನೆಯವರಲ್ಲಿ, ತಮ್ಮಣ್ಣ ಮುದ್ದಿಯವರಲ್ಲಿ, ವಿ ಜಿ ಅಳಗಾರವರಲ್ಲಿ, ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಬಹಳ ಹೊತ್ತು ಏನು ಮಾತನಾಡೋದಿಲ್ಲ, ಯಾಕಂದರೆ ಇಲ್ಲಿ ಕರೆಕ್ಟಾಗಿ 8 ಗಂಟೆಗೆ ಮುಗಿಬೇಕಿದು. ಅದನ್ನು ನಾವೆಲ್ಲರೂ ಪಾಲಿಸ್ತೀವಿ. ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ. ಹಾಗಾಗಿ ಸಮಯವನ್ನು ನಾವು ಬಹಳ ಪಾಲಿಸ್ಕೊಂಡು ಬಂದಿರೋದ್ರಿಂದ ಈ ಬಸವ ಸಂಸ್ಕೃತಿ ಅಭಿಯಾನ ನಿಮಗೆಲ್ಲ ತಿಳಿದಿದೆ. ಯಾವ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಇದನ್ನು ನಿಮ್ಮ ಹತ್ತಿರ ತಂದಿದ್ದಾರೆ ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅದನ್ನು ಕುರಿತು ಹಿರಿಯ ಪೂಜ್ಯರುಗಳು ತಿಳಿಸ್ತಾರೆ ನಿಮಗೆ. ನಾವೆಲ್ಲರೂ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಬಸವಣ್ಣನವರನ್ನ ತನುಮನ ಭಾವದಲ್ಲಿ ಹೊತ್ತುಕೊಂಡು ಈ ನಾಡಿನೊಳಗಡೆ ಪ್ರತಿಯೊಬ್ಬರೂ ಆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಪಡೆದುಕೊಳ್ಳಬೇಕನ್ನತಕ್ಕಂಥ ಉದ್ದೇಶವೇ ಈ ಬಸವ ಸಂಸ್ಕೃತಿ ಅಭಿಯಾನದ ಒಂದು ದೊಡ್ಡ ನಡೆ ಅನ್ನತಕ್ಕಂಥದ್ದನ್ನು ನೀವು ತಿಳಿದುಕೊಳ್ಳಬೇಕು. ಇಷ್ಟು ಹೊತ್ತು ಇಬ್ಬರು ಮಾತನಾಡಿದ್ದಾರೆ. ಶಂಭು ಬೆಳಗಾರವರಂತೂ ಬಹಳ ಜನಪದ ಕವಿಗಳು ಕುರಿತು ಮಾತನಾಡಿದ್ದಾರೆ. ನಮಗೆ ಇರುವ 10 ನಿಮಿಷದ ಸಮಯದೊಳಗಡೆ ನನ್ನ ಮಾತನ್ನು ಮುಗಿಸ್ತೇನೆ. ಬಸವಣ್ಣನವರನ್ನು ಎಲ್ಲ ರಂಗದಲ್ಲಿಯೂ ಸಹ ನಾವು ನೋಡಬಹುದು. ಒಬ್ಬ ಪ್ರವಾದಿಯನ್ನು ನೋಡಬೇಕಾದ್ರೆ ಕೇವಲ ಒಂದು ವಿಷಯದಲ್ಲಿ ನೋಡುತ್ತೇವೆ. ಬುದ್ಧ ಮಹಾಪ್ರವಾದಿಯಾಗಿದ್ದರೆ ಬುದ್ಧನನ್ನು ಕೇವಲ ಒಂದು ಗದ್ಯದಲ್ಲಿ ನೋಡುತ್ತೇವೆ. ಆದರೆ ಬಸವಣ್ಣನವರನ್ನು ನಾವು ನೋಡುವ ರೀತಿ ಇದೆಯಲ್ಲ ಜಗತ್ತಿನೊಳಗಡೆ, ಬಸವಣ್ಣನವರನ್ನು ವಚನಗಳಲ್ಲಿ ನೋಡ್ತೇವೆ. ಐತಿಹಾಸಿಕ ಪಾಲ್ಕುರಿಕೆ ಸೋಮನಾಥ ಆರಾಧ್ಯರು ಬರೆದಿರ್ತಕ್ಕಂಥ ಜೀವನ ಚರಿತ್ರೆಯೊಳಗಡೆ ನೋಡ್ತೇವೆ. ಹರಿಹರನ ರಗಳೆಗಳಲ್ಲಿ ನೋಡ್ತೇವೆ, ಗದ್ಯದಲ್ಲಿ ನೋಡ್ತೇವೆ, ಪದ್ಯದಲ್ಲಿ ನೋಡ್ತೇವೆ, ಆಧುನಿಕ ವಿಚಾರಧಾರೆಗಳಲ್ಲಿ ನೋಡ್ತೇವೆ. ಈ ಎಲ್ಲ ಕಡೆಯಲ್ಲಿ ನಾವು ಅದನ್ನು ನೋಡಿಕೊಂಡು ಬಂದಿದ್ದೇವೆ. ಅದರಲ್ಲಿ ಬಸವಣ್ಣನವರ ಜೀವನವನ್ನು ಸಂಪೂರ್ಣವಾಗಿ ಜನಪದ ಶೈಲಿಯೊಳಗಡೆ ನಾವು ಸಂಪೂರ್ಣವಾಗಿ ನೋಡಲಿಕ್ಕೂ ಸಾಧ್ಯತೆ ಇದೆ. ಬಹಳ ಅತಿ ಅದ್ಭುತವಾಗಿ ಬಸವಣ್ಣನವರ ಜೀವನವನ್ನು ಜನಪದ ಕವಿಗಳು ಮೌತ್ ಟು ಮೌತ್ ಬೇರೆಯವರು ಬರೆದು ಇಟ್ಟಿದ್ದಾರೆ. ಆದರೆ ಜನಪದ ಕವಿಗಳು ಮಾತಿನಿಂದ ಮಾತಿಗೆ, ಮೌತ್ ಟು ಮೌತ್, ಅವರು ಅದನ್ನು ಹಂಚಿಕೊಂಡು ಬಂದಿದ್ದಾರೆ. ಜನಪದ ಕವಿಗಳು ಬಹಳ ಜನರಿಗೆ ಜನಪದ ಕವಿಗಳು ಬಸವಣ್ಣನವರ ಬಗ್ಗೆ ಏನು ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ಗೊತ್ತಾಗೋದಿಲ್ಲ. ಬಸವಣ್ಣನವರು ಎದಕ್ಕೆ ಹುಟ್ಟಿ ಬಂದರು ಅಂತ ಅವರ ಹತ್ರ ಹೋಗಿ ನಿಂತರೆ ಜನಪದ ಕವಿಗಳಲ್ಲಿ ಹೇಳ್ತಾರೆ, ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ,
ಮೆಟ್ಟು ಮಾಡಿದನು ಸಂಗಮಕ್ಕೆ ಸಂಗಮಕ್ಕೆ. ಇಡೀ ಒಂದು ಜನಪದ ಇದರೊಳಗಡೆ ಅದನ್ನು ಹಿಡಿದು ನಿಲ್ಲಿಸ್ತಾರೆ ನೋಡಿ ಶರಣ. ಹಡದ ಹೂವ ಮಾದರಸ ಹಡದಪ್ಪ ಮಾದಲಾಂಬಿಕೆ, ಹೀಗೆ ಬರ್ಕೋತ ಹೋಗ್ತಾರೆ. ಇಡೀ ಜೀವನ ಚರಿತ್ರೆ ಚಿತ್ರಿಸ್ತಾರೆ. ಏನು ಮಾಡಿದ್ರಂತೆ ಬಸವಣ್ಣವ್ರು ಬಂದು ಅಂತ ಕೇಳಿದ್ರೆ ನಾವು ವಚನಗಳನ್ನು ನೋಡೋದು ಬೇಡ, ಬಿಟ್ಬಿಡೋಣ. ನೋಡೋದು ಬೇಡ ಅಂತಂದ್ರೆ ಸುಮ್ಮನೆ ಈ ಸಂದರ್ಭದಲ್ಲಿ ಎದಕ್ಕಾಗಿ ಬಸವಣ್ಣ ಬಂದರು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಜನಪದ ಕವಿಗಳು ಹೇಳ್ತಾರೆ ಅಂದರೆ, ಓದಿದನು ಬಸವಯ್ಯ ವೇದದೊಳಗಣ ಉಸಿಯ, ಬೇದ ಬೇದವನೇ ಬಿಚ್ಚಿಟ್ಟ, ಬೇದ ಬೇದವನೇ ಬಿಚ್ಚಿಟ್ಟ, ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ ಬಸವಣ್ಣ. ಓದಿದನು ಬಸವಯ್ಯ ವೇದದೊಳಗಣ ಉಸಿಯ. ಎಷ್ಟು ಚೆನ್ನಾಗಿ ನೋಡಿ ಜನಪದ ಕವಿಗಳು, ಎಷ್ಟು ಅತಿ ಅದ್ಭುತವಾಗಿದೆ ಜನಪದ ಗೀತೆಗಳು ಬಸವಣ್ಣನವರ ಬಗ್ಗೆ ಅಂದರೆ, ಹೊಲೆಯ ಮಾದಿಗರೆಂಬ ಬಲೆಯಾನೆ ಕಿತ್ತೊಗೆದ, ಬಲ್ಲಾರೆ ಬಸವ ಬಸವರಸ, ಬಲ್ಲಾರೆ ಬಸವ ಬಸವರಸ ನಿನ್ನೆಸರು, ನೆಲೆಯಾಯಿತು ನಿತ್ಯ ಜನಪದಕ್ಕೆ ಜನಪದಕ್ಕೆ ಜನಪದಕ್ಕೆ. ಬಹಳ ಅತಿ ಅದ್ಭುತವಾದಂಥ ಸಾಲುಗಳು ನೋಡ್ರಿ. ಬಸವಣ್ಣನವರನ್ನ ಬಹಳ ಜನ ಲಿಂಗೈಕ್ಯರಾಗಿರುವ ಶಬ್ದಗಳನ್ನು ಕುರಿತು ಅನೇಕರು ಏನೇನೋ ಹೇಳ್ತಾರೆ. ಅವ್ರು ಹೇಗೆ ಲಿಂಗೈಕ್ಯರಾದರು ಏನೇನೋ ಹುಸಿ ಮಾತುಗಳನ್ನ ಹೇಳ್ತಾರೆ. ಜನಪದ ಕವಿಗಳ ಹತ್ರ ಬಂದು ನಿಂತರೆ ಹರ ಹರ ವರಸಂಗ ಗುರು ಬಸವ ವರಸಂಗ, ಕರ ಮುಗಿದು ಬಸವ ಬಯಲಾದ ಬಯಲಾದ. ಇತಿಹಾಸದೊಳಗಡೆ ಹೊಕ್ಕಬೇಕು ನಾವು ಅಷ್ಟೇ, ಹೊಕ್ಕಲಿಲ್ಲ ಅಂದರೆ ಕೆಲಸ ಆಗೋದಿಲ್ರಿ. ನೀವು ಸುಮ್ಮನೆ ಜನಪದ ಕವಿಗಳ ಹತ್ರ ಹೋಗಿ ನಿಂತು ಬಿಟ್ರೆ ಗೊತ್ತಾಗ್ತದಂತ. ಇಂತಹ ಜನಪದ ಸಂಸ್ಕೃತಿ ಒಳಗಡೆ ಬಸವಣ್ಣ ಹಾಸುವಕ್ಕಾಗಿದ್ದಾನೆ. ಬೆಳಗ್ಗೆ ಎದ್ದು ನಾನು ಯಾರ್ಯಾರ ನೀನು ಎಲ್ಲಿ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯ. ಏನದು ಆ ಸ್ಥಿತಿ ಇದೆಯಲ್ರಿ, ಆ ವ್ಯವಸ್ಥೆಯನ್ನು ನಾವು ನೋಡಬೇಕು. ಬಸವಣ್ಣನವ್ರನ್ನ ಇಡೀ ಜಗತ್ತಿನೊಳಗಡೆ ನೀವು ನೋಡಲಿಕ್ಕೆ ಪ್ರಯತ್ನ ಪಡ್ತೀರಾ, ವಚನಗಳಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡ್ತೀರಾ. ವಚನಕಾರರು ಒಂದು ಕಡೆಯಲ್ಲಿ ಬಸವಣ್ಣನವರನ್ನ ಹಿಡಿದಿಡ್ತಾರೆ. ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ಪರಮ ಬಂಧು ಎನಗೆ, ಬಾಯಂಬಲ್ಲಿ ಎನ್ನ ಭವ ಹರಿಯುತ್ತಯ್ಯ, ಸಾಯಂಬಲ್ಲಿ ಸರ್ವಜ್ಞಾನಿಯಾದನೆಯ, ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನೆಯ. ಅಕ್ಕ ಮಹಾದೇವನ ಕೇಳಿದ್ರೆ ಬಸವಣ್ಣ ಎದಕ್ಕೆ ಹುಟ್ಟಿ ಬಂದ ಅಂದರೆ, ಶಿವ ಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ, ನಿಮ್ಮ ನಿಜವನಾರಯ್ಯ ಬಲ್ಲರು, ವೇದಂಗಳಿಗೆ ವೇದ್ಯನು, ಶಾಸ್ತ್ರಗಳಿಗೆ ಅಸಾಧ್ಯನು, ಪುರಾಣಕ್ಕಗಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಗ್ಮನಾತೀತವಾಗಿಪ್ಪ ಪರಶಿವಲಿಂಗವನು, ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ದಾನವ ಮಾನವರೆಲ್ಲರೂ ಕಾಣಲರೆಯದೆ ಭವಭಾರಿಗಳಾಗಿ ಹೋದರು, ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದುತ್ತಾರ್ಥಕ್ಕಾಗಿ ಮರ್ತಕವತರಿಸಿದ. ಇಲ್ಲಿ ನೋಡ್ತೀರೇನು ಬಸವಣ್ಣನವ್ರನ್ನ? ವಚನಗಳಲ್ಲಿ ಹಿಂಗೆ ನೋಡಿಬಿಟ್ರೆ, ಈ ಕಡೆ ಬಂದು ನೋಡಿಬಿಟ್ರೆ ಬಸವಣ್ಣನವರನ್ನ ನೋಡಿಬಿಟ್ರೆ, ಪುನಃ ಹರಿಹರನ ರಗಡೆಯಲ್ಲಿ ನೋಡಿಬಿಟ್ರೆ ಪಾಷಂಡಿ ಭೂಮಿಯೋಳು ಶಿವಭಕ್ತಿ ಮಾರಂಭಿಸಿ ಪ್ರತ್ಯಕ್ಷಂ ಬೆಳೆದು ಸರ್ವಫಲಂ ಸುಫಲ ಮಾಡಲೆಂದು ಬಂದಾತ ಸಂಗನ ಬಸವಣ್ಣನ. ಇದು ಬಸವಣ್ಣ ಅಂದ್ರೆ ಏನಂತ ಗೊತ್ತಾಗಬೇಕು. ಈ ಕಡೆ ಚಾಮರಸನ ಹತ್ರ ಬಂದು ನಿಂತರೆ ಕಾಯದೊಳು ಗುರುಲಿಂಗ ಜಂಗಮದಾಯ ತವ ನರಿಯಲಿಕ್ಕೆ ಸುಲಭೋಪಾಯದಿಂದ ಎದರಿಟ್ಟು ಬಾಯ ಸ್ಥಳಕ್ಕೆ ಕುರುಹಾಯಿ. ಅಲ್ಲಿ ಒಂದು ನೋಡ್ತೀವಿ. ಹೀಗೆ ಎಲ್ಲರನ್ನು ನೋಡ್ಕೊಂಡು ಬಂದರೆ ಆಧುನಿಕ ಕಾಲದ ಕವಿಗಳು ಬರೆದಿಟ್ಟು ಹೋಗ್ಬಿಟ್ರು. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡು.
ಅದರಲ್ಲಿ ನೋಡ್ತಿರೋ. ಇನ್ನು ಕೊನೆಯದಾಗಿ ಚುಟುಕು ಸಾಹಿತ್ಯದಲ್ಲಿ ನೋಡ್ತೀರೇನೋ, ಚುಟುಕು ಸಾಹಿತ್ಯದಲ್ಲಿ ನೋಡ್ತೀರೇನೋ, ರಾಮ್ ಜಾಧವ್ ಅನ್ನೋರು ಒಂದು ಚುಟುಕು ಸಾಹಿತ್ಯದೊಳಗೆ ಬರ್ತಾರೆ, ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲ, ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲ, ಕಾರಣ ಬಸವಣ್ಣನ ಅಭಾವ. ಒಂದು ಚುಟುಕೊಳಗೆ ಬರೆದು ಬಿಟ್ಟಾರ. ಎಷ್ಟು ಚಂದದಂತ ನೋಡ್ಬೇಕ್ರಿ ನಾವು ಬಸವಣ್ಣನವರನ್ನ. ನಿಮಗೆಲ್ಲರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ಈ ಜಗತ್ತಿನೊಳಗಡೆ ಬಸವಣ್ಣನಂತಹ ಧರ್ಮಗುರುವನ್ನು ಪಡೆದಿರ್ತಕ್ಕಂಥದ್ದೇ ನಮ್ಮೆಲ್ಲರ ಭಾಗ್ಯ ಅಂತ ತಿಳಿದುಕೊಳ್ಳಬೇಕಾಗ್ತದೆ. ಅವರು ಕೊಟ್ಟಿರುವ ಲಿಂಗವನ್ನು ಕಟ್ಟಿಕೊಂಡು ದೇಹವೇ ದೇವಾಲಯ ಅಂಥೇಳಿ ಪೂಜೆ ಮಾಡಿಕೊಂಡು ನಮ್ಮ ಬದುಕನ್ನು ಸಾಗಿಸುವುದೇ ಶ್ರೇಷ್ಠತೆ ಅನ್ನತಕ್ಕಂಥ ತಿಳ್ಕೊಳ್ಬೇಕಾಗ್ತದೆ. ಈ ಸಂಸ್ಕೃತಿ ಅಭಿಯಾನ ಇದೆಯಲ್ಲ, ಕೇವಲ ಒಂದು ಅಭಿಯಾನ ಅಲ್ಲ, ಇಡೀ ಮಾನವ ಸಂಸ್ಕೃತಿ ಅಭಿಯಾನ. ಯಾಕೆಂತ ಹೇಳಿದ್ರೆ, ಎಲ್ಲ ಮಹಾತ್ಮರು ಬಂದವರೆಲ್ಲರೂ, ಬುದ್ಧ ಬಂದರು, ದೇವ್ರ ಬಗ್ಗೆ ಮೌನ ಆದರು, ಮಹಾವೀರರು ಬಂದರು, ಅಹಿಂಸೋ ಪರಮೋಧರ್ಮ ಅಂದರು, ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಂದರು, ಏಕದೇವ ಉಪಾಸನೆಯನ್ನು ಹೇಳಿದ್ರು, ಜೀಸಸ್ ಬಂದರು, ಪ್ರಾರ್ಥನೆಯನ್ನು ಹೇಳಿದ್ರು. ಎಲ್ಲರೂ ದೇವರ ಧರ್ಮದ ಬಗ್ಗೆ ಮಾತನಾಡಿದ್ರೆ, ದೇವರ ಧರ್ಮದ ಬಗೆಗಿಂತ ಹೆಚ್ಚಾಗಿ ಮನುಷ್ಯರ ಬಗ್ಗೆ ಮಾತನಾಡಿರ್ತಕ್ಕಂಥ ಪ್ರವಾದಿ ಯಾರಾದರೆ ದರ್ದು ಬಸವಣ್ಣ. ಮನುಷ್ಯರ ಬಗ್ಗೆ ಮಾತನಾಡಬೇಕು, ಮನುಷ್ಯರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥವ್ರು ಬೇಕಾಗ್ತದೆ. ಇದನ್ನು ಕೊಟ್ಟಂಥ ಬಸವಣ್ಣನವರ ಅಭಿಯಾನ ಬಾಗೇವಾಡಿಯಿಂದ ಹೊರಟು ಇವತ್ತು ಹಾವೇರಿಗೆ ಬಂದಿದೆ. ಈ ಹಾವೇರಿ ಒಳಗಡೆ ನಾವು ಕುಳಿತಿದ್ದೇವೆ. ನೀವೆಲ್ಲರೂ ಇವತ್ತಿನಿಂದಲೇ ನಿಮ್ಮ ಗಮನದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಮ್ಮ ಧರ್ಮಗುರು ಯಾರು? ಜೋರಾಗಿ ಹೇಳ್ರಿ, ನಮ್ಮ ಧರ್ಮಗುರು ಯಾರು? ಕೈ ಎತ್ತಿ ಹೇಳ್ರಿ, ನಮ್ಮ ಧರ್ಮಗುರು ಯಾರು? ನಿಮ್ಮ ಧರ್ಮ ಗ್ರಂಥ ಯಾವುದು? ಕೈ ಎತ್ತಿ ಹೇಳ್ರಿ, ನಮ್ಮ ಧರ್ಮ ಗ್ರಂಥ ಯಾವುದು? ಇದನ್ನು ತಿಳಿಸ್ಬೇಕು. ನಮ್ಮ ಧರ್ಮ ದೈವ ಯಾವುದು? ಇಷ್ಟಲಿಂಗ. ಇದನ್ನು ಕಲಿಸ್ಬೇಕು ನಾವು. ಈ ಅಭಿಯಾನದ ವ್ಯವಸ್ಥೆ ಇದಿದೆ. ಹಾಗಾಗಿ ನಮ್ಮೆಲ್ಲ ಪೂಜ್ಯರು ಹಗಲು ರಾತ್ರಿ ದುಡಿತಾ ಇದ್ದೇವೆ. ನಾವು ಇಲ್ಲಿ ಕುಳಿತವರೆಲ್ಲರೂ ನಮ್ಮ ಸಾಣೆಹಳ್ಳಿ ಶ್ರೀಗಳವರ ವಯಸ್ಸು ಸುಮಾರು 75 ಹತ್ರ ಬರ್ತಾ ಇದೆ. ಬಾಲ್ಕಿ ಪಟ್ಟದ ದೇವರು, ಉಲುಸೂರು ಶ್ರೀಗಳವರು, ಎಲ್ಲ ಗಂಗಾಮಾತಾಜಿಯವರು, ನಮ್ಮ ಮೋಟಗಿ ಶ್ರೀಗಳವರು, ಎಲ್ಲ ಸಣ್ಣ ಪುಟ್ಟ ಸ್ವಾಮಿಗಳ ಹಿಂದೆ ಕೂತವರೆಲ್ಲರೂ ತನು ಮನ ಭಾವದಿಂದ ಇವತ್ತು ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ದುಡಿತಾ ಇದ್ದೇವೆ. ಇದರ ಬೆಳಕು ಯಾವತ್ತೂ ಪ್ರಜ್ವಲವಾಗಿರ್ತದೆ. ಈ ಭಾಸ್ಕರನನ್ನು ಯಾರೂ ಏನು ತಡಿಲಿಕ್ಕಾಗೋದಿಲ್ಲ. ಬಸವ ಭಾಸ್ಕರ ಪುರಾತನರ ಆಚರಿಸಿ ತೋರಿಸಿದ ಷಟಸ್ಥಳ ಮಾರ್ಗದಿಂದ ಪರಿಯರುಣಿಸಿ ಹರಕರ್ಮ ಭಕ್ತಿ ಮಾರ್ಗವಿಹುದೆಂದು ಈ ದಾರಿಯಲ್ಲಿ ನಾವು ಹೊರಟಿದ್ದೇವೆ. ಆನೆ ಹೋದ ದಾರಿಯಲ್ಲಿ ಆಡು ಬರಬಹುದು ಹೊರತು ಆಡು ಹೋದ ದಾರಿಯಲ್ಲಿ ಆನೆ ಬರಲು ಸಾಧ್ಯವಿಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ ಅನ್ನತಕ್ಕಂಥ ಮಾತಿನೊಂದಿಗೆ, ಇದು ಆನೆ ಹೋಗ್ತಿರ್ತಕ್ಕಂಥ ದಾರಿ, ಆಡಿಗೆ ದಾರಿ ಮಾಡ್ತೇವೆ ನಾವು, ಆದರೆ ಆಡು ಹೋದ ದಾರಿಯಲ್ಲಿ ಆನೆ ಹೋಗುವುದಿಲ್ಲ ಅನ್ನತಕ್ಕಂಥದ್ದು ನಾವು ಗಮನಿಸ್ಕೊಳ್ಬೇಕನ್ನೋದನ್ನು ಗಮನ ಇಟ್ಕೊಂಡು ನೀವೆಲ್ಲರೂ ಬೆಳಗಿನಿಂದ ಈ ಕಾರ್ಯಕ್ರಮಗಳಿಗೆ ಬಹಳ ಚೆನ್ನಾಗಿ ಮಾಡಿದಿರಿ, ಬಹಳ ಅತಿ ಅದ್ಭುತವಾಗಿ ಮಾಡಿದಿರಿ. ತಮಗೆಲ್ಲರಿಗೂ ಸಹ ಬಸವಾದಿ ಪ್ರಮಥರ ಕೃಪೆ ಇರಲಿ. ಹಾವೇರಿ ಅಂತ ಹೇಳಿದ್ರೆ ಅದು ಅತಿ ಅದ್ಭುತವಾದಂಥ ಊರು. ಈ ಊರನ್ನು ನೀವು ಒಳ್ಳೆ ರೀತಿಯಲ್ಲಿ ಸಂಸ್ಕೃತಿ ಸಂಸ್ಕಾರದಿಂದ ಇಟ್ಟುಕೊಂಡಿದ್ದೀರಿ. ನಿಮ್ಮ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕ್ರಿ, ಶರಣರ ಭಾವಚಿತ್ರಗಳನ್ನು ಹಾಕ್ರಿ, ವಚನಗಳನ್ನು ಪ್ರತಿದಿನ 5 ಓದ್ರಿ. ಯಾವಾಗಲೂ ಲಿಂಗವನ್ನು ಯಾವತ್ತೂ ಎದೆ ಮೇಲಿಂದ ತೆಗಿಬೇಡ್ರಿ. ಎಲ್ಲಾದರೂ ದಾರಿಯಲ್ಲಿ ಗೊಟಕ್ಕಂದ್ರೆ ಆ ಲಿಂಗ ಆದರೂ ಮನೆಗೆ ತಂದು ನಿಮ್ಮನ್ನು ಬಿಡುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನತಕ್ಕಂಥ ಹೇಳ್ತಾ, ಅಕ್ಟೋಬರ್ 5ನೇ ತಾರೀಕಿಗೆ ಎಲ್ಲರೂ ಎಲ್ಲಿಗೆ ಬರಬೇಕು? ಕೇಳಿಸ್ತಾ ಇಲ್ಲ, ಎಲ್ಲಿಗೆ ಬರಬೇಕು? ಕೈ ಎತ್ತಿ ಹೇಳ್ರಿ, ಎಲ್ಲಿಗೆ ಬರ್ತೀರಿ? ಇನ್ನೊಂದು ಅಕ್ಟೋಬರ್ 5 ಎಲ್ಲಿಗೆ? ಕೈ ಎತ್ತಿ ಹೇಳ್ರಿ. ಹೆಣ್ಣು ಮಕ್ಕಳೆಲ್ಲರಿಗೂ ಫ್ರೀ ಆಧಾರ್ ಕಾರ್ಡ್ ಐತಿ, ಬಸ್ ಹತ್ತು ಬಿಡ್ರಿ, ನೀವು ಆರಾಮಾಗಿ ಹತ್ತು ಬಿಡ್ರಿ, ಏನು ತೊಂದರೆ ಹತ್ಕೋಬೇಡ್ರಿ. ಆಧಾರ್ ಕಾರ್ಡ್ ಇದೆ, ತಗೊಳ್ಳೋದು ಹೊರಟು ಬಿಡೋದು, 4 ರೊಟ್ಟಿ ಕಟ್ಕೊಳ್ಳೋದು, ಚಟ್ನಿ ಕಟ್ಕೊಂಡು ಏನ್ರಿ. ನಮಗೆ ಒಂದು ಕೊನೆ ಮಾತು ಹೇಳಿ ಮುಗಿಸ್ತೇನೆ ನೋಡಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಒತ್ತುಕೊಂಡು ಅಕ್ಕನಾಗಮ್ಮ ತನ್ನ ಬೆನ್ನಿಗೆ ಕಟ್ಟಿಕೊಂಡು
ಅಳಿಯ ಬಿಜ್ಜಳನ ಸೈನ್ಯದ ಜೊತೆಯಲ್ಲಿ ಯುದ್ಧ ಮಾಡಿ ಶರಣರು ಅವತ್ತು ಉಳಿವಿಗೆ ಬಂದು ಆ ಸಂದರ್ಭದಲ್ಲಿ ಅವರೆಲ್ಲರೂ ಎಷ್ಟು ಕಷ್ಟಪಟ್ಟಿರ್ಬೋದು. ನಮಗಾಗಿ ಬದುಕಿರ್ತಕ್ಕಂಥ ಶರಣರಿಗೆ ಅವರು ಕೊಟ್ಟು ಹೋಗಿರೋ ವಚನ ಸಾಹಿತ್ಯವನ್ನು ಉಳಿಸೋದು, ಅವರು ಕೊಟ್ಟಿರ್ತಕ್ಕಂಥ ಧರ್ಮವನ್ನು ಬೆಳೆಸೋದು, 5ನೆಯ ತಾರೀಕಿಗೆ ನಾನು ಹುಟ್ಟಿದಕ್ಕಾಗಿ ಸಾರ್ಥಕ, ಈ ಅಭಿಯಾನದಲ್ಲಿ ನಾನು ಇರ್ತೇನೆ ಅನ್ನತಕ್ಕಂಥ ಸಾಕ್ಷಿ ಪ್ರಜ್ಞೆಯಿಂದ ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ತಾವೆಲ್ಲರೂ ಬೇಗ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂತ ಅನ್ನತಕ್ಕಂಥದ್ದನ್ನೆಲ್ಲನೂ ತಿಳಿಸ್ತಾ ಇರ್ತೀವಿ. ವಚನ ಟಿವಿಯನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದರೊಳಗಡೆ ಇರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ನಿಮ್ಮ ಗಮನಕ್ಕೆ ಬರ್ತದೆ. ಜೋರಾಗಿ ಒಂದು ಸಲ ನೀವೆಲ್ಲರೂ, ಈಗ ನಾನು ಘೋಷಣೆಯನ್ನು ಕೂಗ್ತಾನೆ, ಕೈ ಎತ್ತಿ ಎಲ್ಲರೂ ಜೋರಾಗಿ ಹೇಳಬೇಕು, ವಿಶ್ವಗುರು ಬಸವಣ್ಣನವರಿಗೆ, ಜೋರಾಗಿ ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮಕ್ಕೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಗುಡುಗು ಸಿಡಿಲು ಮಿಂಚಿನೊಂದಿಗೆ ತಮ್ಮ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮೀಜಿ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ, ಈ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡ ಶಿವರಾಜ್ ಸಜ್ಜನ್ ಅವರಿದ್ದಾರೆ, ಅವ್ರನ್ನೂ ಕೂಡ ನಾವು ವೇದಿಕೆಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ. ಧಾರವಾಡ ಮುರುಘಾ ಮಠದ ಪರಮ ಪೂಜ್ಯರು ನಮ್ಮೊಟ್ಟಿಗೆ ತಮ್ಮ ಕೆಲವು ಚಿಂತನೆಗಳನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶರಣರೇ, ಮೈಕ್. ಅವರು ಘೋಷಣೆ ಹೇಗಿತ್ತು ನೋಡ್ರಿ, ಅಕ್ಟೋಬರ್ 5ನೇ ತಾರೀಕು ಮರಿಬೇಡ್ರಿ, ಬೆಂಗಳೂರು ಮುಂಚಿತನೇ ಎಲ್ಲರೂ ತಲೆಯಾಗಿರ್ಲಿ. ದೊಡ್ಡ ಕಾರ್ಯಕ್ರಮ, ಸಮಾರೋಪ ಸಮಾರಂಭ, ದೇಶದಿಂದ ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಶರಣ ಬಂಧುಗಳು ಭಕ್ತರು ಸ್ವಾಮೀಜಿಯವರು ಪಾಲ್ಗೊಳ್ತಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ನೆರವೇರ್ತದೆ, ಅದು ತಮ್ಮ ಗಮನದಲ್ಲಿರಲಿ. ಈಗ ಮುರುಘಾ ಮಠದ ಪೂಜ್ಯರು. ಶಾಂತಿ ಶಾಂತಿ. ಕಾಯದೊಳು ಗುರುಲಿಂಗ ಜಂಗಮಗಾಯತವನರಿಯಲಿಕೆ ಸುಲಭೋಪಾಯದಿದರಿದರುಪಾಯ ಸ್ಥಳಕ್ಕೆ ಗುರುವಾಗಿ ದಾಯರು ಸಮಸ್ತ ಭಕ್ತನಿಕಾಯವಾಯ ಪಾವನವನಾಡಿದ ರಾಯವಾಚಾರ್ಯ ಶರಣಾರ್ಥ ಸದಾಕಾಲ ಸ್ಮರಣೀಯರಾದ ಬಸವಾದಿ ಶರಣೆಯ ಸ್ಮರಿಸಿ ವೇದಿಕೆ ಮೇಲೆ ಆಶೀರ್ವಾದವಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ಸಮ್ಮಿಲಿತರಾಗಿರುವಂಥ ಹಾಮೇರಿಯ ಮಹಾದೈವವೇ, ನೆರೆಹೊರೆಯವರೇ ಹಾಗೂ ಮಾತೆಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಪ್ರಸಂಗ ಲಕ್ಷ್ಯ ಕೊಟ್ಟು ಕೇಳ್ರಿ. ಒಂದು ರಾಜ್ಯ, ಆ ರಾಜ್ಯದ ರಾಜ ಒಂದು ಅತ್ಯದ್ಭುತವಾಗಿರುವಂಥ ಡಂಗುರವನ್ನು ತನ್ನ ರಾಜ್ಯದಲ್ಲಿ ಸಾರಿದ. ಏನದು ಡಂಗರದ ಸುದ್ದಿ? ಮುಗಿಯಲಾರದ ಕಥೆಯನ್ನು ಯಾರು ಹೇಳ್ತಾರ ಅವರಿಗೆ ಅವರ ತೂಕದಷ್ಟ ಬಂಗಾರವನ್ನು ಕೊಡ್ತೀನಿ. ಗೊತ್ತಾತಲ್ಲ? ರಾಜನ ಡಂಗುರ. ಯಾರು ಮುಗಿಯಲಾರದ ಕಥೆಯನ್ನು ಹೇಳ್ತಾರೋ ಬಂದು ಅವರಿಗೆ ಅವರ ತೂಕದಷ್ಟ ಬಂಗಾರವನ್ನು ಕೊಡ್ತೀನಿ ಅಂತ ಡಂಗರವನ್ನು ಸಾರಿಸಿದ ತನ್ನ ರಾಜ್ಯದಲ್ಲಿ. ಈ ಸುದ್ದಿ ಹರಡ್ತಾ ಇದ್ದಂಗೆ ನಾ ಹೇಳ್ತೀನಿ, ನೀ ಹೇಳ್ತೀನಿ, ನಾ ಹೇಳ್ತೀನಿ, ನೀ ಹೇಳ್ತೀನಿ ಅಂತ ಹೇಳಿ ಸಾವಿರ ಗಟ್ಟಲೆ ಜನ ಸಿಂಹಾಸನದ ಮುಂದೆ ಪಾಳೆ ಹಚ್ಚಿದರು. ಮಹಾರಾಜ ಒಬ್ಬೊಬ್ಬರನ್ನ ಕರೆಯವ, ಮುಗಿಯಲಾರದ ಕಥೆಯನ್ನು ಹೇಳಯ್ಯ ಅಂತಿದ್ದ. 10 ನಿಮಿಷ ಹೇಳೋರು, 15 ನಿಮಿಷ ಹೇಳೋರು, ಕತೆ ಮುಗದೇ ಬಿಡೋದು. ನಡಿ 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 ಅಂತಿದ್ದ ಮಹಾರಾಜ. ವಾರಗಟ್ಟಲೆ ನಡೀತಿದ್ದು
ಯಾರೂ ಮುಗಿಯಲಾರದ ಕಥೆಯನ್ನು ಹೇಳಲೇ ಇಲ್ಲ. ಇನ್ನು ಮುಗಿಸಿಬಿಡೋಣ ಅಂತ ಹೇಳ್ತಾ ಇದ್ದಂಗೆ ಕೊನೆಗೊಬ್ಬ ಬಂದ. ಮಹಾರಾಜ, ನಾನು ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ ಕೇಳೋ ಅಂದ. ಸಾವಿರ ಜನ ಹೋಗ್ಯಾರ, ನೀ ಏನು ಹೇಳ್ತೀಯ ಅಂದ ಮಹಾರಾಜ. ನೋಡು ನಾ ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ ಅಂದ. ಆತು, ನಿನಗೊಂದು ಚಾನ್ಸ್ ಕೊಡ್ತೀನಿ, ಹೇಳೇ ಬಿಡು ಅಂದ. ಮಹಾರಾಜ ಲಕ್ಷ್ಯ ಕೊಟ್ಟು ಕೇಳು, ಹೇಳು ಅಂದ. ನಂದೇ 10 ಎಕರೆ ಹೊಲ ಜಮೀನು, ಹೌದಾ? ಮುಂದೆ ಹೇಳು ಅಂದ. ಆ ಹೊಲದೊಳಗೆ, ಆ ಜಮೀನೊಳಗೆ ರಾಗಿ ಬಿತ್ತಿದೆ, ರಾಗಿ ಮಹಾರಾಜ, ಹೌದಾ? ಮುಂದೆ ಮಾನಕ್ಕೆ ಬಂತು, ಕೊಯ್ದು ರಾಶಿ ಮಾಡಿ ಕಣಕ್ಕೆ ಹಾಕಿದೆ. ಮುಂದೇನಾತ ಹೇಳೋ ಅಂದ. ಗುಡ್ಡದಂಥ ರಾಗಿ ರಾಶಿ ಬಿತ್ತು ಮಹಾರಾಜ, ಹೌದಾ? ಮುಂದೆ ಹೇಳೋ ಅಂದ. ಆ ಗುಡ್ಡದಂಥ ರಾಗಿ ರಾಶಿ ಪಕ್ಕಕ್ಕನ ಒಂದು ಹುಣಸಿ ಮರ ಇತ್ತು. ಆ ಮರದೊಳಗೆ ಒಂದು ಗುಬ್ಬಿ ಕುಳಿತಿತ್ತು ಮಹಾರಾಜ, ಹೌದಾ? ಮುಂದೆ ಹೇಳ. ಗುಬ್ಬಿ ಮರದಿಂದ ಕೆಳಗೆ ಪುರ್ರಂತ ಹಾರಿ ಬರಬೇಕು, ಒಂದು ರಾಗಿ ಕಾಳು ಬಾಯಾಗಿ ಇಟ್ಕೋಬೇಕು, ಮತ್ತೆ ಗಿಡದಾಗ ಹೋಗಿ ಕುಂದ್ರಬೇಕು ಮಹಾರಾಜ, ಹೌದಾ? ಮುಂದೆ ಹೇಳ. ಇದನ್ನೇ ಹೇಳ್ದ. ಗುಬ್ಬಿ ಕೆಳಗೆ ಬರೋದು ಮಹಾರಾಜ, ಒಂದು ರಾಗಿ ಕಾಳು ಬಾಯಾಗಿ ಇಟ್ಕೊಳ್ಳೋದು, ಮೇಲೆ ಹೋಗಿ ಕೂಡಿರೋದು ಮಹಾರಾಜ. ಇದನ್ನ ಗಂಟೆ ಹೇಳ್ದ. ಮಹಾರಾಜನ ತಲೆ ಕೆಡ್ತು. ಮಹಾರಾಜ ಅಂದ, ಮತ್ತು ಬರೀ ಇದೇ ಒಂದೇ ಸಾಲ ಹೇಳಕತ್ತೀಯಲ್ಲೋ, ಗುಬ್ಬಿ ಕೆಳಗೆ ಬಂತು, ರಾಗಿ ಕಾಳು ಬಾಯಾಗಿ ಹಿಡ್ಕೊಳ್ತು, ಮ್ಯಾಲೆ ಹೋಗಿ ಕುಂತು ಅಂತ ಹೇಳಕತ್ತಿ. ತಾಸಾತು, ತಲೆ ಸಿಟ್ಟಂದೋತು. ಮುಂದೆ ಕತಿ ಮುಂದುವರಿಸು ಅಂದ. ಮಹಾರಾಜ ಕತಿ ಮುಂದುವರಿಬೇಕಾಗಿತ್ತು ಅಂದ್ರೆ ಇಷ್ಟು ರಾಗಿ ಮುಗಿಬೇಕು ಅಂದ್ರೆ ಕತಿ ಮುಂದುವರಿತೈತಿ ಅಂದ. ರಾಗಿ ರಾಶಿ ಮುಗಿಲಿಲ್ಲ, ನಿನ್ನ ಕತಿ ಮುಂದುವರಿಲಿಲ್ಲ, ನಾ ಹೆಣ ಹಾಕ್ತೀನಪ್ಪ, ನಿನ್ನ ಬಂಗಾರ ತಗೊಂಡು ಹೋಗಿಬಿಡು ಅಂತ ಬಂಗಾರ ಕೊಟ್ಟು ಕಳಿಸಿದ್ನಂತ. ಈ ಉದಾಹರಣೆ ಇಲ್ಯಾಕೆ ಹೇಳಿದ್ರಿ ಸ್ವಾಮಿಗಳು ಅಂತ ಕೇಳಿದ್ರೆ, ಯಾರು ಎಷ್ಟೊತ್ತು ದಿನ, ಎಷ್ಟು ಮಂದಿ, ಎಷ್ಟು ಸಾವಿರ ಜನ ಬಸವಣ್ಣನ ಕುರಿತು ಏನು ಹೇಳಿದ್ರು ಬಸವಣ್ಣನ ಕತೆ ಮುಗಿಯಲಾರದ್ದು. ಬಸವಣ್ಣ ಎಂಥ ಸಂಸ್ಕೃತಿಯನ್ನು ಕೊಟ್ಟ. ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ಹಿಂಗೆ ಒಂದಿಷ್ಟು ಕಲ್ಯಾಣ ಬೀದಿಯೊಳಗೆ, ರಾಜ ಬೀದಿಯೊಳಗೆ ಬಸವಣ್ಣ ಹೋಗ್ತಾ ಇದ್ದ ಅಶ್ವಾರೂಢನಾಗಿ. ಒಂದಿಷ್ಟು ನೀರಿನ ದಾಹ ಆಯಿತು. ಒಂದು ಒಳ್ಳೆಯ ಮನೆ, ದೊಡ್ಡ ತಲಬಾಗಲ, ಅದ್ಭುತವಾಗಿ ಕಾಣ್ತಾ ಇತ್ತು. ಹೊರಗಿನಿಂದ ಮನೆ ನೋಡಿದ್ರು. ಈ ಮನೆಯೊಳಗೆ ಒಂದಿಷ್ಟು ನೀರು ಕುಡಿದು ಹೋದ್ರಾಯ್ತು ಅಂತ ಕುದುರೆ ಲಗಾಮ್ ಜಗ್ಗಿ ಧಕ್ಕಂತ ನಿಲ್ಲಿಸಿ ಕುದುರೆ ಮ್ಯಾಗಿಂದ ಕೆಳಗೆ ಜಿಗಿದು ಬಸವಣ್ಣ ಹಿಂಗೆ ಒಂದಿಷ್ಟು ಮನೆ ಪ್ರವೇಶ ಮಾಡ್ದ. ಮನೆ ಪ್ರವೇಶ ಮಾಡ್ತಾ ಇದ್ದಂಗೆ ಮನೆಯೊಳಗೆ ಇದ್ದವರು ಯಾರೂ ಬಸವಣ್ಣನನ್ನು ಒಳಗೆ ಕರೀಲಿಲ್ಲ. ಬರ್ರಿ 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 ಬಸವಣ್ಣನವರು ಅಂತ ಕರೀಲಿಲ್ಲ. ಮನೆ ದೊಡ್ಡದು. ಮನೆಯೊಳಗಿರುವಂಥ ಜನ ದೊಡ್ಡವರಿರಲಿಲ್ಲ, ಭಾಳ ಸಣ್ಣವರಿದ್ರು. ಮನಸ್ಸು ಅಷ್ಟು ಸಣ್ಣದಿತ್ತು. ಬಸವಣ್ಣ ಕರೀಲಿಲ್ಲ ಅಂದ ಮೇಲೆ ಒಳಗೆ ಹೋಗೋದೇನು ಅಂತ ಮತ್ತೆ ಹೊರಗೆ ಬಂದು ತಟ್ಟನ ಅಲ್ಲೇ ಒಂದು ವಚನವನ್ನು ಬರೆದ ಬಸವಣ್ಣ. ಏನಂತ ಬರೆದ? ಏನಿ ಬಂದಿರಿ
ಹದುಳವಿದ್ದಿರೆ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋವುದೇ. ಎಂಥ ಮಾತು! ಇದನ್ನೆಲ್ಲರೂ 10 ಸಲ ಅನ್ಬೇಕು ನಾವು. ಬಸವಣ್ಣಂತಾನ, ಆ ಮನೆಯವರಿಗಂತಾನ, ಸಂಸ್ಕೃತಿಯನ್ನು ಹೇಳ್ತಾನ, ಬದುಕು ಹೇಳ್ತಾನ. ಏನಿ ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋವುದೇ ಪ್ರಶ್ನಾರ್ಥಕ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋವುದೇ. ಒಡನೆ ನುಡಿದರೆ ಸಿರಹೊಟ್ಟೆ ಒಡೆಯುವುದೇ ಮೂರನೇ ಪ್ರಶ್ನೆ. ಈ 3 ಮಾತುಗಳನ್ನು ಹೇಳಿ ಮುಂದೆ ಏನು ಹೇಳಬೇಕಾಗಿತ್ತು ಬಸವಣ್ಣ? ಕೊಡದಿದ್ದರೊಂದು ಹೋಯಿತು, ನೀರು ಕೊಡದೇ ಇದ್ರೆ ಒಂದು ಹೋಯಿತು, ಕೊಡದಿದ್ದರೊಂದು ಹೋಯಿತು, ಗುಣವಿಲ್ಲದಿರ್ದೊಡೆ ಗುಣವಿಲ್ಲದಿರ್ದಡೆ ಕೆಡೈ ಮೂಗು ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ. ಒಂದಿಷ್ಟ ಮನೆಗೆ ಬಂದವರಿಗೆ ಬರ್ರಿಪ್ಪ ಕೂಡ್ರಿ. ಯಾವ ಬಂದ್ರಿ? ಎಲ್ಲವೂ ಚಂದ ಅಂತ ತಿಳ್ಕೊಂಡು 2 ಮಾತು ಮಾತಾಡಿದ್ರೆ ನಾಲಿಗೆ ನನ್ನ ಕತ್ತರಿಸೋಕತೆ. ಯೋಗಕ್ಷೇಮ ಕೇಳಿದ್ರೆ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋವುದೇ. ಒಂದಿಷ್ಟೇ ಕುತ್ಕೊಳ್ರಿ, ಚಾಪಿ ಹಾಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರೆ ನಿಮ್ಮ ಪಡಸಾಲಿನ ಕುಸಿದು ಹೋಗ್ತೈತೆ ಏನು ಅಂತಾನ ಬಸವಣ್ಣ. ಒಡನೆ ನುಡಿದರೆ 2 ಚಲೋ ಬೆಲ್ಲದಂಥ ಮಾತುಗಳನ್ನಾಡಿದ್ರೆ ಶಿರ ಹೊಟ್ಟೆ ಒಡೆಯುವುದೇ, ಹೊಟ್ಟಿನ ಒಡೆದು ಹೋಗ್ತೈತ ಏನ್ರಿ? ಮನುಷ್ಯರಾಗಿ ಒಂದಿಷ್ಟು ಹುಟ್ಟಿದ ಮೇಲೆ ಇಂಥ ಸಂಸ್ಕಾರ ಸಂಸ್ಕೃತಿ ಇಲ್ಲದೆ ಹೋಯ್ತರ ಮನುಷ್ಯನಾಗಿ ಹುಟ್ಟಿದ್ದಕ್ಕೇನು ಸಾರ್ಥಕ ಅಂತ ಬಸವಣ್ಣ ಈ 3 ಮಾತುಗಳನ್ನು ಹೇಳಿ ಕೊನೆಗೆ ಹೇಳ್ತಾನೆ, ಕೊಡದಿದ್ದರು ಎಂದು ಹೋಯಿತು, ಗುಣವಿಲ್ಲದಿರ್ದಡೆ ಕೊಡೋದು ಬೇಡ ತಗೊಳ್ಳೋದು ಬೇಡ. 2 ಬಂಗಾರದಂಥ ಮಾತುಗಳನ್ನ ಈ ನಾಲಿಗೆಯಿಂದ ಆಡಾಕೇನು ಹೋಗೈತಿ? ಅದಕ್ಕೂ ಬಡ್ತಾನೇನು? ಬೆಲ್ಲ ಕೊಡದೇ ಇದ್ರೆ ಅಷ್ಟೇ ಹೋಯ್ತು, ಬೆಲ್ಲದಂಥ ಮಾತಿಗೇನು ಬಡತನ ಬಂದೈತ್ರಿ? ಕೆಡೈ ಮೂಗು ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ. ಬಸವಣ್ಣ ನೋಡ್ರಿ, ಮನೆಗೆ ಜನಕ್ಕೆ ಅತ್ಯದ್ಭುತವಾಗಿರುವಂಥ ಇರುವಿಕೆಯನ್ನು, ಸಂಸ್ಕೃತಿಯನ್ನು, ಬದುಕನ್ನು, ಮನುಷ್ಯತ್ವವನ್ನು ಹೇಳುವಂಥ ಅಗಮ್ಯ ಸಂಸ್ಕಾರವನ್ನು ಕೊಡುವಂಥ ಅದ್ಭುತ ವ್ಯಕ್ತಿ ಬಸವಣ್ಣ. ಇವತ್ತು ನಾವು ನೋಡ್ತೇವೆ. ನಾನು ಮೊನ್ನೆ ಪುನಾಕ್ಕೆ ಹೋಗಿದ್ದೆ ಒಂದು ಮನೆ ಉದ್ಘಾಟನೆಕ್ಕೆ. ಪುನಾದೊಳಗೆ ಮನೆ ಖರ್ಚು ಎಷ್ಟು ಮಾಡ್ಯಾನ ಅಂದ್ರೆ 11 ಕೋಟಿ. ಎಷ್ಟು ಖರ್ಚು ಮಾಡಿ ಅಂದ್ಯ? 11 ಕೋಟಿ ಖರ್ಚಾಗೈತಿ ಅಂತ ಹೇಳೋದು. 11 ಕೋಟಿ ಖರ್ಚು ಮಾಡಿ ಮನೆ ಸುತ್ತ ಒಂದು ದೊಡ್ಡ ಕಂಪೌಂಡ್ ಇಟ್ಟು, ಆ ಕಂಪೌಂಡಿನ ಮುಂಭಾಗದಲ್ಲಿ ಒಂದು ಅದ್ಭುತ ಗೇಟು. ಆ ಗೇಟಿಗೆ ಒಂದು ಮೊಳದ ತಗಡು, ಆ ತಗಡಿನ ಮೇಲೆ ಒಂದು ನಾಯಿ ಚಿತ್ರವನ್ನು ತೆಗೆದು ಅದರ ಕೆಳಭಾಗದೊಳಗೆ ಒಂದು ಸಾಲು, ನಾಯಿಗಳಿವೆ ಎಚ್ಚರಿಕೆ ಅಂದರೆ ಯಾರೂ ಬರಬೇಡ್ರಿ ಅಂತ ನಮ್ಮ ಮನೆ ಹತ್ರ. ಇದು ಇವತ್ತಿನ ಸಂಸ್ಕೃತಿ. ಇವತ್ತು ಮನೆ ಹತ್ರ ಯಾರೂ ಬರಬೇಡ್ರಿ. ಆ ತಗಡಿನೊಳಗಿರುವಂಥ ನಾಯಿಗಳು ಹೇಳ್ತಾವಂತ, ನಾವಂತೂ ಅಲ್ಲಿಲ್ಲ, ಆದರೆ ನಮ್ಮಂಥವ್ರ ಅಲ್ಲಿ ಒಳಗದರ, ಹೋಗ್ಬೇಡ್ರಯ್ಯ ಅಂತಂತ. ಅದಕ್ಕಾಗಿ ಇಂಥ ಅಸಂಸ್ಕೃತಿಯನ್ನು ಹೊಡೆದು ಹಾಕುವುದಕ್ಕೋಸ್ಕರವಾಗಿ, ಅಜ್ಞಾನ ಅಂಧಕಾರದ ಸಂಸ್ಕೃತಿಯನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಇವತ್ತು ಲಿಂಗಾಯತ
ಮಠಾಧೀಶರು ಇವತ್ತು ಬಸವ ಸಂಸ್ಕೃತಿ ಅನ್ನೋ ಅಭಿಯಾನವನ್ನು ಇಡೀ ಕರ್ನಾಟಕ ರಾಜ್ಯದ ತುಂಬ ಕೈಕೊಂಡು ನಮ್ಮ ಜನಗಳಿಗೆ ಅತ್ಯದ್ಭುತವಾಗಿರುವಂಥ ಬದುಕನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಹೇಳುವುದಕ್ಕೋಸ್ಕರವಾಗಿಯೇ ಈ ಅಭಿಯಾನ ಅಂತ ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಸಾಕು ಅಂತ ತಿಳ್ಕೊಂಡು ಹೇಳಿ ಇಂಥ ಹಾವೇರಿಯ ಈ ವಿಶೇಷ ಸಮಾರಂಭದ ವೇದಿಕೆಯಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತಾ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ಶುಭ ಕೋರಿ ಎರಡು ಮಾತು ಮುಗಿಸ್ತೀನಿ. ಮುರುಘಾ ಮಠದ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಸಮಾರಂಭದ ಸಾನ್ನಿಧ್ಯವನ್ನು ದಯಪಾಲಿಸಿದ ಸಾಣೆಹಳ್ಳಿಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಶ್ರೀನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋತಾರೆ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಮುಗಿಯಲಾರದ ಕಥೆಯನ್ನು ಸ್ವಾಮೀಜಿಯವರು ಮುಗಿಸಿದ್ದಾರೆ. ಮತ್ತೆ ನಾವು ಎಲ್ಲಿಂದ ಕತೆ ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ವಿ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ. ಇದು ಬಸವಣ್ಣವರ ವಚನ. ನೀವು ನೋಡಿದಿರಿ, ಯಾರಿಗಾದರೂ ಹಾವು ಕಚ್ಚಿದರೆ ತಕ್ಕ ಚಿಕಿತ್ಸೆಯನ್ನು ನೀಡಿ ಮತ್ತೆ ಅವರನ್ನು ಮಾತಾಡೋ ಹಾಗೆ ಮಾಡ್ಬೋದು. ಇನ್ನು ಭೂತ ಪಿಸಾಚಿ ಅನ್ನೋಂಥವಿಲ್ಲ, ಆದರೂ ಕೂಡ ಇದೆಯಲ್ಲ, ಅಂಥವ್ರಿಗೂ ಕೂಡ ಮಂತ್ರವಾದಿ ಆ ಭೂತವನ್ನು ಬಿಡಿಸಬಲ್ಲ. ಆದರೆ ಶ್ರೀಮಂತಿಕೆಯ ಭೂತ ಅಥವಾ ಶ್ರೀಮಂತಿಕೆಯ ಗರ ಬಡಿದಂಥವ್ರನ್ನು ಮಾತಾಡಿಸ್ಲಿಕ್ಕೆ ಆಗೋಲ್ಲ ಅಂತಾರೆ. ಹಾಗಾದರೆ ಅವ್ರನ್ನ ಮಾತಾಡಿಸ್ಬೇಕು ಅಂದರೆ ಏನು ಮಾಡಬೇಕು? ಬಡತನವೆಂಬ ಮಂತ್ರವಾದಿ ಹೋಗಲು. ಅವ್ರಿಗೆ ಸ್ವಲ್ಪ ಬಡತನ ಬಂತು ಅಂತಂದರೆ ಆಗ ಅವರಾಗಿನೇ ಎಲ್ಲರನ್ನೂ ಮಾತಾಡಿಸ್ತಾರೆ ಅನ್ನುವಂಥದ್ದು ಬಸವಣ್ಣವರ ಆಶಯ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಬ್ಬ ವ್ಯಕ್ತಿ ಶ್ರೀಮಂತನಾದ ಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು, ಸೌಜನ್ಯವನ್ನು ಬೆಳೆಸ್ಕೊಳ್ಬೇಕು, ಸಮಾಜಮುಖಿಯಾದಂಥ ಚಿಂತನೆಯನ್ನು ಮಾಡಬೇಕು. ಹಾಗೆ ಮಾಡ್ತಾ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣವರು ಆ ಕಾಲದಲ್ಲೇ ಕೊಟ್ಟಿದ್ದು. ಮತ್ತೆ ಅವ್ರು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ. ಈ ಮಾತುಗಳನ್ನು ನೀವು ಕೇಳ್ತಾ ಇದ್ದರೆ ಒಬ್ಬ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದನ್ನು ತೋರಿಸ್ತಾರೆ. ಇವತ್ತಿನ ದಿನಮಾನಗಳನ್ನು ನೋಡಿದರೆ ಪರಧನದ ಆಸೆ, ಪರಸ್ತ್ರೀಯ ಮೋಹ, ಅನೇಕ ದೇವರುಗಳ ಪೂಜೆ ನಿರಂತರವಾಗಿ ನಡೀತಾನೇ ಇದೆ. ನಾವು ಬಸವಣ್ಣನವರ ವಚನಗಳನ್ನು ಒಂದೊಂದೇ ಓದ್ತಾ ಹೋದರೆ ಅವು ನಮ್ಮ ಆತ್ಮಾವಲೋಕನಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ನೋಡಪ್ಪ ಮನುಷ್ಯ, ನಿನಗೆ ಇಷ್ಟೆಲ್ಲ ಬಡತನ ಶ್ರೀಮಂತಿಕೆ ಅನುಭವಿಸಿದೀಯಾ, ಆದರೂ ಕೂಡ ನೈತಿಕತೆಯನ್ನು ಯಾಕೆ ಬಿಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನೈತಿಕತೆಯನ್ನು ಮೈಗೂಡಿಸ್ಕೊಂಡ್ರೆ, ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಬದುಕು ಹಸನ ಆಗುತ್ತೆ, ಆನಂದಮಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಿಷಾದದ ಸಂಗತಿ ಅಂತಂದರೆ ಬಸವ ತತ್ವಗಳನ್ನು ಹೇಳೋವಂಥವ್ರು ಜಾಸ್ತಿ ಆಗಿದ್ದಾರೆ, ಬಸವ ತತ್ವವನ್ನು ಅಳವಡಿಸ್ಕೊಂಡಿರುವಂಥವ್ರು ಕಡಿಮೆ ಆಗಿದ್ದಾರೆ. ಇದೇ ಇವತ್ತು ಸಮಾಜದಲ್ಲಿರುವಂಥ ದೊಡ್ಡ ದುರಂತ. ಈ ದುರಂತವನ್ನು ಹೋಗಲಾಡಿಸಿ ಸಾಮಾನ್ಯ ಮಕ್ಕಳ ಕೈಯಲ್ಲೂ ಕೂಡ ವಚನಗಳನ್ನು ಹೇಳಿಸ್ಬೇಕು, ಮಕ್ಕಳು ಕೂಡ ವಚನಗಳ ಅನುಸಂಧಾನವನ್ನು ಮಾಡಬೇಕು ಅನ್ನುವಂಥದ್ದು ಈ ಅಭಿಯಾನದ ಮೂಲ ಆಶಯ. ಹಾಗಾಗಿನೇ ಪ್ರತಿನಿತ್ಯ ಬೆಳಿಗ್ಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಯುತ್ತೆ. ಆ ವಿದ್ಯಾರ್ಥಿಗಳು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅವರನ್ನು ಜಾಗೃತಗೊಳಿಸುವಂಥದ್ದು, ಉತ್ತರ ಹೇಳುವಂಥವರನ್ನು ಕೂಡ ಜಾಗೃತಗೊಳಿಸುವಂಥದ್ದು. ಇವತ್ತು ಹಾವೇರಿಯ ನಗರದಲ್ಲಿ ಭಾನುವಾರ ಎಷ್ಟು ಜನ ಮಕ್ಕಳು ಬೆಳಗ್ಗೆ ಬಂದಿದ್ದರು ಅಂತಂದರೆ ಈ ಹಾಲೆಲ್ಲ ತುಂಬಿ ಹೋಗಿತ್ತು. ಆ ಮಕ್ಕಳು
ಎಷ್ಟು ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳಿದರು. ಅಂದರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವಂಥದ್ದು ಪ್ರಶ್ನೆ ಪ್ರತಿಪ್ರಶ್ನೆಯ ಮೂಲಕ. ಸಾಕ್ರೆಟಿಸ್ ಅಂತ ನಿಮಗೆ ಗೊತ್ತಿರಬೇಕು. ಅವರು ಯಾವಾಗಲೂ ಕೂಡ ಪ್ರಶ್ನೆ ಪ್ರತಿಪ್ರಶ್ನೆಗಳ ಮೂಲಕ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗುವಂಥ ಅಂಶಗಳನ್ನು ಕಲಿಸ್ಕೊಡ್ತಾ ಇದ್ದರು. ಆದರೂ ಅವ್ರು ಹೇಳ್ತಾ ಇದ್ದರು, ನನಗೇನೂ ಗೊತ್ತಿಲ್ಲ. ಡೆಲ್ಫಿ ದೇವತೆ ಹೇಳುತ್ತಂತೆ, ಈ ಗ್ರೀಸ್ ದೇಶದಲ್ಲಿ ಅತ್ಯಂತ ಬುದ್ಧಿವಂತ ಯಾರು ಅಂತಂದರೆ ಸಾಕ್ರೆಟಿಸ್ ಅಂತ. ಬಂದು ಜನ ಕೇಳ್ತಾರೆ, ನೀವು ಅತ್ಯಂತ ಬುದ್ಧಿವಂತರಂತೆ, ಹೌದಾ? ಹೌದು. ಯಾಕೆಂದ್ರೆ ನನಗೇನು ಗೊತ್ತಿಲ್ಲ ಅನ್ನೋವಂಥದ್ದು ಗೊತ್ತಿದೆ. ನನಗೇನು ಗೊತ್ತಿಲ್ಲ ಅನ್ನೋವಂಥದ್ದು ಗೊತ್ತಿದೆ. ಇವತ್ತು ಬಹಳ ಜನ ಎಲ್ಲ ಗೊತ್ತಿದೆ ಅಂತ ಹೇಳಿ ಪ್ರಾವೀಣ್ಯತೆಯನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಬಸವಣ್ಣ ಆಗಲಿ ಅಥವಾ ಯೇಸು ಕ್ರಿಸ್ತ ಆಗಲಿ, ಪೈಗಂಬರ ಆಗಲಿ, ಮತ್ತಿತರ ಪ್ರವಾದಿಗಳಾಗಲಿ ತಾವೆಂದೂ ದೊಡ್ಡವರು, ಎಲ್ಲ ತಿಳ್ಕೊಂಡವರು ಅಂತ ಹೇಳಲಿಲ್ಲ. ಬದಲಾಗಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದರು. ಈ ಗುಣಗಳಿಂದಾಗಿಯೇ ಬಸವಣ್ಣ ಇವತ್ತು ವಿಶ್ವ ಜಗದ್ಗುರು ಆಗಲಿಕ್ಕೆ ಅರ್ಹರಾಗದಂಥವ್ರು. ನಮ್ಮ ಹಿರಿಯ ಗುರುಗಳು ಪದೇ ಪದೇ ಒಂದು ಮಾತನ್ನು ಹೇಳ್ತಿದ್ರು, ಗೃಹಸ್ಥ ಜಗದ್ಗುರು ಬಸವಣ್ಣ ಅಂತ. ಬಸವಣ್ಣ ಯಾವುದೇ ಮಠದ ಸ್ವಾಮಿ ಅಲ್ಲ, ಸನ್ಯಾಸಿ ಅಲ್ಲ. ಆದರೂ ಅವರನ್ನು ಜಗದ್ಗುರು ಅಂತ ನಾವು ಗುರುತಿಸ್ತೇವೆ. ಯಾಕೆ ಅಂತಂದರೆ ಒಬ್ಬ ಗೃಹಸ್ಥ ಹೇಗಿರಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಂಥವ್ರು, ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಂಥವ್ರು. ಈ ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಂತಂದರೆ ಅದು ಜನಪರವಾದಂಥ ಸಂಸ್ಕೃತಿ, ಜನರನ್ನು ಜಾಗೃತಗೊಳಿಸುವಂಥ ಸಂಸ್ಕೃತಿ ಅಷ್ಟೇ ಅಲ್ಲ. ಯಾರಾದರೂ ಈ ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡಿದರೆ ಎಚ್ಚರಿಕೆಯನ್ನು ಕೊಡುವ ಸಂಸ್ಕೃತಿಯೂ ಕೂಡ ಹೌದು. ಯಾಕೆ ಅಂತಂದರೆ ಬಸವಣ್ಣ ಕೇವಲ ಸತ್ಯವನ್ನು ಮಾತಾಡಬೇಕು ಅಂತ ಹೇಳಲಿಲ್ಲ, ನಿಷ್ಠುರವಾಗಿ ನಡ್ಕೊಳ್ಬೇಕು ಅಂತಲೇ ಹೇಳಿದರು. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ಅರಿಗೂ ಅಂಜುವವನಲ್ಲ. ಈ ಎದೆಗಾರಿಕೆ ಬಸವ ತತ್ವದಲ್ಲಿ ನಡೆಯುವಂಥವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಬಸವ ತತ್ವದ ದಾರಿಯಲ್ಲಿ ನಡೆಯೋದಿಲ್ವೋ ಅವರು ಒಂದು ರೀತಿ ನಾಲಿಗೆಯ ರುಚಿಗಾಗಿ ಅಥವಾ ಬಾಯಿ ಚಪಲಕ್ಕಾಗಿ ಏನೇನೋ ಮಾತಾಡ್ತಾ ಹೋಗ್ಬೋದು. ಆದರೆ ನಾವು ನಿಮಗೆಲ್ಲರಿಗೂ ಹೇಳುವಂಥದ್ದು, ಬಸವ ತತ್ವ ನಮ್ಮ ಬದುಕಿಗೆ ಒಂದು ಭದ್ರವಾದಂಥ ನೈತಿಕ ನೆಲೆಗಟ್ಟನ್ನು ಒದಗಿಸ್ಕೊಡೋ ಅಂಥದ್ದು, ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವಂಥದ್ದು, ಆರ್ಥಿಕವಾಗಿ ಸಮಾನತೆಯನ್ನು ತಂದು ಕೊಡುವಂಥದ್ದು. ಹಾಗಾಗಿ ಇದು ಮುಗಿಯದ ಕಥೆನೇ. ಅದನ್ನು ಅನಿವಾರ್ಯವಾಗಿ ನಾವೀಗ ಮುಗಿಸ್ಬೇಕಾಗಿದೆ. ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ, 16ನೇ ತಾರೀಕು ನಮ್ಮ ಅನೇಕ ಜನ ಮಠಾಧಿಪತಿಗಳು ಇಲ್ಲಿ ನಡೆಯುವಂಥ ಜಂಗಮದಡಿಗೆ ನಾಟಕವನ್ನು ನೋಡಲಿಕ್ಕಾಗಿಲ್ಲ. ಹಾಗಾಗಿಯೇ 16ನೇ ತಾರೀಕು ಮಠಾಧಿಪತಿಗಳಿಗಾಗಿಯೇ ಜಂಗಮದಡಿಗೆ ಅನ್ನುವಂಥ ನಾಟಕ ಸಾಣೆಹಳ್ಳಿಯಲ್ಲಿ ನಡೆಯುತ್ತೆ. ಹಾಗಾಗಿ ವೇದಿಕೆಯಲ್ಲಿರುವಂಥ ಮತ್ತು ಈ ವೇದಿಕೆಗೆ ಹಿಂದೆ ಬಂದು ಹೋಗಿರುವಂಥ ಮಠಾಧಿಪತಿಗಳಲ್ಲಿ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. 16ನೇ ತಾರೀಕು 15ನೇ ತಾರೀಕು ನಾಳೆ ದಾವಣಗೆರೆಯಲ್ಲಿದೆ. ದಾವಣಗೆರೆ ಮುಗಿಸ್ಕೊಂಡು ಸಾಣೆಹಳ್ಳಿಯಲ್ಲಿ ಹೋಗಿ ನಾವು ಉಳಿಬೋದು. ಮರುದಿನ ಬೆಳಗ್ಗೆ ಒಂದು ಅಪರೂಪದ ನಾಟಕ ಬಸವಣ್ಣವರ ಬದುಕಿನ ಸುತ್ತಮುತ್ತ ಹೆಣೆದಿರುವಂಥದ್ದು. ಆ ನಾಟಕಕ್ಕೆ ನಮ್ಮ ಸ್ವಾಮೀಜಿಯವರೆಲ್ಲರೂ ದಯಮಾಡಿಸ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಈಗಾಗಲೇ ಹೇಳಿದ್ದಾರೆ, ನಮ್ಮ ನಿಜಗುಣಾನಂದ ಸ್ವಾಮೀಜಿಯವರು ಹೇಳಿದರು, ನಿಮಗೆ ಕೈ ಎತ್ತಿಸಿದರು. ಕೈ ಎತ್ತಿಸಿದಾಗ ನಾವು ಅಂದ್ಕೊಳ್ತಿದ್ವಿ, ಕೈ ಎತ್ತಿರೆಲ್ಲರೂ ಬರ್ತಾರಾ ಅಂತ. ಯಾತಕ್ಕೆ ಕೈ ಎತ್ತಿಸಿದ್ರು ಅವರು? ಕೈ ಎತ್ತಿಸಿದ್ದು ಯಾಕೆ? ನಿಜಗುಣ ಸ್ವಾಮಿಗಳು ಕೈ ಎತ್ತಿಸಿದ್ರಲ್ಲ, ನಿಮಗೆಲ್ಲ ಜೈಘೋಷ ಹಾಕ್ಸಿದ್ರಲ್ಲ, ಮರ್ತೇ ಬಿಟ್ಟಿದ್ರಿ ಅಂತ ಆಯಿತು. ಏನು ಸ್ವಲ್ಪ ನೆನಪಿಟ್ಕೊಂಡಿದ್ರಿ ಅಂತ ಆಯ್ತು ಅಷ್ಟೇ. 5ನೇ ತಾರೀಕು ಅಕ್ಟೋಬರು ಬೆಂಗಳೂರಿನಲ್ಲಿ 1 ತಿಂಗಳು ನಡೆದಂಥ ಈ ಸಮಾರೋಪ ಸಮಾರಂಭ ಅಲ್ಲಿ ಮುಕ್ತಾಯ ಆಗ್ತಾಯಿದೆ, ಅರಮನೆಯ ಮೈದಾನದಲ್ಲಿ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೂಡ ಅಭಿನಂದಿಸುವಂಥ ಕಾರ್ಯ ಅಲ್ಲಿದೆ. ಹಾಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುವಂಥದ್ದು, ನಿಮಗೇನೇ ಕೆಲಸ ಕಾರ್ಯಗಳು ಇರ್ಬೋದು, ಅವುಗಳನ್ನು ಸ್ವಲ್ಪ ದೂರ ತಳ್ಳಿ ಬದಿಗೊತ್ತಿ 5ನೇ ತಾರೀಕು ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದರೆ
ಅದರಿಂದ ನೀವು ಬಸವ ಭಕ್ತಿ ಎಷ್ಟಿದೆ ಅಂತ ತೋರಿಸ್ದಂಗೆ ಆಗುತ್ತೆ. ಆ ಬಸವ ಭಕ್ತಿಯನ್ನು ತೋರಿಸ್ಲಿಕ್ಕಾದರೂ ಕೂಡ ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತೇವೆ. ನಾಳೆ ದಾವಣಗೆರೆಯಲ್ಲೂ ಬಸವ ಸಂಸ್ಕೃತಿ ಅಭಿಯಾನ ಇದೆ. ಅದರ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಪಾಂಡೋಮಟ್ಟಿ ಸ್ವಾಮೀಜಿಯವರು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬಂದಿರೋದತ್ತು ನಿಮ್ಮನ್ನೆಲ್ಲ ಆಹ್ವಾನಿಸಲಿಕ್ಕೆ. ನೀವು ಬನ್ನಿ, ವೇದಿಕೆಯಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳು ಬರಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ರಾತ್ರಿಯೇ ಎಲ್ಲ ಸ್ವಾಮೀಜಿಯವರು ಅಲ್ಲಿಗೆ ದಯಮಾಡಿಸ್ತಾರೆ. ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅನ್ನೋದನ್ನು ಪೂಜ್ಯ ಸ್ವಾಮೀಜಿಯವರು ಈಗ ತಾನೇ ನಮ್ಮ ಗಮನಕ್ಕೆ ತಂದರು. ಹಾಗಾಗಿ ಅವ್ರನ್ನ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನೀವು ಬನ್ನಿ, ನಿಮಗೂ ಕೂಡ ನಾಳೆ ದಾವಣಗೆರೆಗೆ ಆಹ್ವಾನ ಇದೆ, ಬನ್ನಿ ಅಂತ ಹೇಳಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ. ಪೂಜ್ಯರಿಗೆ ಶರಣು ಶರಣಾರ್ಥಿಗಳು. ನಾಳೆ ದಾವಣಗೆರೆಯಲ್ಲಿ ಆ ಅಭಿಯಾನ ನಡೀತದೆ. ಪಾಂಡೋಮಟ್ಟಿ ಶ್ರೀಗಳು ಸಮಗ್ರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋದು ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳಿ ಈಗ ಸಾನ್ನಿಧ್ಯ ಪರ ಆಶೀರ್ವಚನವನ್ನು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಈಗ ನೀಡಬೇಕು ಹಾಗೆ ಅಂಥೇಳಿ ನಾನು ಕೇಳ್ಕೊಳ್ತೇನೆ. ತಮ್ಮದು ಆಶೀರ್ವಚನ. ಇನ್ನು ಕೇವಲ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ನಂತರ ಜಂಗಮದೆಡೆ ಎನ್ನುವಂಥ ನಾಟಕ ಪ್ರದರ್ಶನ ಆಗ್ತದೆ. ಯಾರೂ ಹೋಗಬೇಡ್ರಿ, ನಾಟಕ ಇದೆ, ಪ್ರಸಾದ ವ್ಯವಸ್ಥೆನೂ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ನಿಜಕ್ಕೂ ಬಸವ ಸಂಸ್ಕೃತಿ ಅಭಿಯಾನ ಇದರ ಮುಖ್ಯ ಉದ್ದೇಶ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಬಸವಣ್ಣ ಯಾರು, ಬಸವಣ್ಣ ನಮ್ಮ ಗುರು, ನಮ್ಮ ಅಪ್ಪ ಅನ್ನೋದನ್ನು ಭಾಳ ಜನ ತಿಳ್ಕೊಂಡಿಲ್ಲ. ಅದಕ್ಕೆ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂದ್ರೆ ಎಲ್ಲರ ಹೃದಯದಲ್ಲಿ ಬಸವ ಜ್ಯೋತಿಯನ್ನು ಹೊತ್ತಿಸೋದೇ ಬಸವ ಸಂಸ್ಕೃತಿಯ ಅಭಿಯಾನದ ಮುಖ್ಯ ಉದ್ದೇಶ. ನೀವು ಸಾಮಾನ್ಯ ಅನ್ಯ ಧರ್ಮೀಯರಿಗೆ ಕೇಳ್ರಿ, ಒಬ್ಬ ಕ್ರೈಸ್ತ ಅನುಯಾಯಿ ಸಾಮಾನ್ಯರಿಗೆ ಕೇಳ್ರಿ, ಅವ ಏನು ಹೇಳ್ತಾನೆ? ನಮ್ಮ ಗುರು ಜೀಸಸ್ ಅಂತ ಹೇಳ್ತಾನೆ. ಒಬ್ಬ ಇಸ್ಲಾಂ ಅನುಯಾಯಿ ಕೇಳ್ರಿ, ಏನೂ ಅಕ್ಷರ ಬರಲಾರ್ದಂಥ ಅನುಯಾಯಿ ಕೇಳ್ರಿ, ಪೈಗಂಬರ್ ಅಂತ ಹೇಳ್ತಾನೆ. ಆದರೆ ನಮ್ಮವರಿಗೆ ನಮ್ಮ ಗುರು ಯಾರು ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ವೇದಿಕೆ ಮೇಲೆ ಕುಂತೋರು ಗುರುಗಳು. ನಮ್ಮೆಲ್ಲರ ಗುರುವಿನ ಗುರು, ಪರಮ ಗುರು, ಮಹಾಗುರು ಬಸವಣ್ಣ ಅನ್ನೋದು ನಾವು ಯಾರೂ ಮರಿಬಾರ್ದು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಮೂಗು ಕೊಟ್ಟವನಿಗೆ ಮರ್ತು ಕೊಟ್ಟಿವಿ. ಅದು ಮೂಗಿನಾಗ ಹಾಕ್ಕೋತಾರಲ್ಲ, ನಮ್ಮ ಕಡೆ ಮೂಗುತಿ ಅಂತಾರೆ. ಮೂಗಿನ ಮೂಗುತಿಗೆ ಎಲ್ಲರೂ ಹೊಗಳ್ತಾರೆ ವಿನಃ ಮೂಗು ಕೊಟ್ಟವ್ರಿಗೆ ಮರ್ತಾರೆ ಹೆಂಗೆ? ಬಸವಣ್ಣ ಲಿಂಗಾಯತ ಧರ್ಮ, ಲಿಂಗಾಯತ ಸಂವಿಧಾನ ಕೊಟ್ಟವರು. ಅವರನ್ನು ನಾವು ಮೊದಲ ಆದ್ಯ ಗುರು, ಮೊದಲ ಮಂತ್ರ ಪುರುಷ, ಮೊದಲು ಗೌರವ ನಾವು ಸಲ್ಲಿಸಬೇಕು. ಆ ಮೊದಲು ಗೌರವ ಬಸವಣ್ಣನವರಿಗೆ ಸಲ್ಲಬೇಕನ್ನುವ ಸದುದ್ದೇಶವೇ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶ. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಪತ್ರಿಕೆಯಲ್ಲಿ, ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ ಇವೆಲ್ಲ ಓದ್ತಾ ಇದ್ದೀರಿ. ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರಂತೂ ನೀವು ನೋಡ್ತಾ ಇದ್ದೀರಿ. ಆದರೆ ನಾವು ಹೋಗೋ ಮಾರ್ಗ ಸಂಕೋಚಿತ ಮಾರ್ಗ ಅಲ್ಲ, ನಾವು ಹೋಗೋ ಮಾರ್ಗ ರಾಜಮಾರ್ಗದ. ರಾಜಮಾರ್ಗದಾಗ ಹೋಗೋವನಿಗೆ ಉತ್ತರ ಕೊಡೋದೇನು ಅವಶ್ಯಕತೆ ಅದ? ನಮ್ಮದು ನ್ಯಾರೋ ಗೇಜ್ ಅಲ್ಲ, ನಮ್ಮದು ಬ್ರೌಡ್ ಗೇಜ್ ಅದ. ಆ ಬ್ರೌಡ್ ಗೇಜ್ದಾಗ ನಾವು ಹೋಗ್ತಾ ಇದ್ದೀವಿ. ಹೋಗಾಗ ಯಾರ್ಯಾರೋ ಏನೋ ಅಂತಿರ್ತಾರ, ಅದಕ್ಕೇನಿಲ್ಲ. ಅದಕ್ಕೆ ಅಕ್ಕ ಹೇಳ್ತಾರ, ಹೆದರದಿರು ಮನವೇ,
ಬೆದರದಿರು ತನುವೆ ನಿಜವನರಿದು ನಿಶ್ಚಿಂತನಾಗಿರು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅವ್ರ ಕಾಯಕ ಅವ್ರು ಮಾಡ್ತಾರ, ನಮ್ಮ ಕಾಯಕ ನಾವು ಮಾಡ್ತೀವಿ. ನೀವೆಲ್ಲ ನೆನಪಿಟ್ಕೋರಿ, ಒಂದಿಲ್ಲ ಒಂದು ದಿವಸ ಅವರೆಲ್ಲರೂ ನಮ್ಮ ಕಡೆನೇ ಬರ್ತಾರ. ನೀವು ಬೇಕಾದ್ರೆ ನೋಡಟ್ರಿ, ಚಾಲೆಂಜ್ ಹೇಳ್ತೀನಿ. ಯಾಕಂದ್ರೆ ನಮ್ದು ಗಟ್ಟಿ ಕಾಳದ, ನಮ್ಮ ಹಿಂದೆ ಗುರುವರ, ನಾವು ಇಟ್ಕೊಂಡು ಗುರಿ ಸ್ಪಷ್ಟ ಅದ. ನಮ್ಮ ಹಿಂದೆ ಗುರು ಇರುವಾಗ, ನಮ್ಮ ಗುರಿ ಸ್ಪಷ್ಟ ಇರುವಾಗ ನಾವು ಯಾರಿಗೆ ಯಾಕೆ ಹೆದರಬೇಕು, ಯಾರಿಗೆ ಅಂಜಬೇಕು? ಆ ಅಂಜುವ ಹೆದರುವ ಕಾರಣ ಇಲ್ಲ. 1000 ಟೀಕೆ ಮಾಡಲಿ, 1000 ಏನೇ ಅಲ್ಲಿ, ಆದರೆ ನಮ್ಮ ಗುರಿ ಸ್ಪಷ್ಟ ಇದ್ದು, ನಾವು ಹೋಗೋ ಹಾದಿ ಸ್ಪಷ್ಟ ಇದ್ದು, ನಮ್ಮ ಹಿಂದೆ ಗುರು ಇದ್ದರೆ ನಾವು ಹೆದರಬೇಕಾಗಿಲ್ಲ. ಬಸವಣ್ಣ ಹೇಳಿಲ್ಲೇನು, ನೀ ಬಿಜ್ಜೊಳಗೆ ಅಂಜುವನೇ ಅಂತ ಹೇಳಿಲ್ಲೇನು? ನಾವೇನು ಅಂಥವ್ರಿಗೆ ಅನಿಸ್ತೇವೇನು? ಬಸವಣ್ಣನೇ ಅಂಜಿಲ್ಲ, ನಾವ್ಯಾಕೆ ಅಂಜರಿ ಹೇಳ್ರಿ? ನಾವು ಅಂಜೋ ಅವಶ್ಯಕತೆ ಏನದ? ಅದಕ್ಕೆ ನಾವು ಅಂಥ ಸ್ಪಷ್ಟ, ನಮ್ಮ ಅಭಿಯಾನದ ಉದ್ದೇಶ ಸ್ಪಷ್ಟ ಗುರಿ, ಸ್ಪಷ್ಟ ಉದ್ದೇಶ ಅದ. ಆದ್ರೆ ಒಂದಿಲ್ಲ ಒಂದಿನ ನೀವು ನೋಡ್ರಿ, ಜಯ ಸಿಗದು ಬಸವಣ್ಣಿಗೆ ಜಯ ಸಿಗ್ತದೆ ವಿನಃ ಬೇರೆ ಯಾರಿಗೂ ಜಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಯಾವಾಗಲೂ ಸತ್ಯಕ್ಕೆ ಸತ್ಯನೇ ಇರ್ತದೆ. ಸತ್ಯ ಕೆಲವು ದಿವಸ ಸುಳ್ಳಿನ ವೇಷ ಹಾಕ್ಕೊಂಡು ಬರಬಹುದು, ಕೆಲವು ದಿವಸ ಸುಳ್ಳಿನ ವೇಷ ಹಾಕ್ಕೊಂಡು ಬರಬಹುದು. ಆದರೆ ಕೊನೆಗೆ ಜಯ ಸಿಗೋದು ಸತ್ಯಕ್ಕೆ ಸಿಗ್ತದೆ. ಆ ದೃಷ್ಟಿಯಿಂದ ಅಂಥ ಆ ಉದ್ದೇಶ ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶ ಇದೆ. ಯಾಕಂದ್ರೆ ನಮ್ಮ ವಚನ ಸಾಹಿತ್ಯ ನಮ್ಮ ಹಿಂದಿದೆ, ಬಸವಣ್ಣ ನಮ್ಮ ಹಿಂದಿದ್ದಾರೆ. ವಚನ ಸಾಹಿತ್ಯ ಬಸವಣ್ಣ ಇದ್ದಾಗ ನಾವು ಇಡೀ ವಿಶ್ವವೇ ಬಸವಣ್ಣಗೆ ಇದು ಮಾಡ್ತಾ ಇದೆ, ಗೌರವಿಸ್ತಾ ಇದೆ. ಅದಕ್ಕೆ ಗಾಂಧೀಜಿಯವರು ಹೇಳಿದ ಮಾತು ನಿಮಗೆಲ್ಲ ನೆನಪಿರಬಹುದು. ಗಾಂಧೀಜಿಯವರು ಒಮ್ಮೆ ಹಿಂದೆ 1924 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಬಂದಿದ್ರಂತ. ಹರ್ಡೇಕರ್ ಮಂಜಪ್ಪ ಅವರು ಗಾಂಧೀಜಿಯವ್ರ ಬಗ್ಗೆ ಪರಿಚಯ ಮಾಡಿಕೊಟ್ರಂತ. ಆವಾಗ ಗಾಂಧೀಜಿಯವ್ರು ಹೇಳ್ತಾರಂತೆ, ಏನಂತ? ನಾನು ಬಸವಣ್ಣನ ಹಾದಿಯಲ್ಲಿ ನಡೆದು ಬಂದಿದ್ದೇನೆ. ಬಸವಣ್ಣ ಸಿದ್ಧಪುರುಷರು, ನಾನು ಸಾಧಕ. ಅವರು ಇಂದು ಇರುತ್ತಿದ್ದರೆ ವಿಶ್ವಕ್ಕೆ ಪೂಜ್ಯರಾಗಿ ಬಾಳುತ್ತಿದ್ದರು. ಮುಂದೆ ಹೇಳ್ತಾರ, ಅವರ ಅನುಯಾಯಿಗಳದ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ. ಅಂಥ ತಾಕತ್ತು, ಅಂಥ ಶಕ್ತಿ ನಮ್ಮ ಬಸವಣ್ಣನ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿದೆ. ಆ ದೃಷ್ಟಿಯಿಂದ ನಾವು ಯಾಕೆ ಬಂದೀವಿ ಅಂದರೆ, ಬಸವ ಸಂಸ್ಕೃತಿ ಅಭಿಯಾನ ಯಾಕೆ ಹೊಂಟಿದೆ ಅಂದ್ರೆ, ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಮನೆಗೆ ಹೋಗಿದ್ದೆ, ಭಾಳ ಚಲೋ ಮನೆ ಇತ್ತು. ಯಾರೋ 11 ಕೋಟಿ ಕೊಟ್ಟು ಕಟ್ಸ್ಯಾರ ಅಂತ ಹೇಳಿದ್ರಲ್ಲ, ಮಠದ ಅಪ್ಪುಗಳು. ಹಂಗೆ ಅವನು ಚಂದ ಮನೆ ಕಟ್ಸಿದ್ದ, ಹೊಸದಾಗಿ ನಳ ತಗೊಂಡಿದ್ದ, ಎಲ್ಲ ಫಿಟ್ಟಿಂಗ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನಾನು ಹೋಗಿ, ಗುರುಗಳೇ ಬಂದಿರಿ, ಇವತ್ತೇ ಹೀಗೆ ಫಿಟ್ಟಿಂಗ್ ಮಾಡಿ ಎಲ್ಲ ಹೋಗ್ಯಾರ, ನೀವು ಸ್ವಲ್ಪ ಭಸ್ಮ ಹಚ್ಚಿ ಒಂದು ತೆಂಗಿನಕಾಯಿ ಒಡೆದು ಒಂದು ನಳಿ ಹಿಂಗೆ ತಿರುಗಿಸ್ರಿ ಅಂದರು. ಎಲ್ಲರೂ ಬಂದರು, ಮನೆಯವರೆಲ್ಲ ಪೂಜಾ ಸಾಮಾನು ತಗೊಂಡು ನಾವು ಇಷ್ಟು ಭಸ್ಮ ಹಚ್ಚಿ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ ಅಂತ ವಚನ ಹೇಳಿ ಟೆಂಗ್ ಹೊಡೆದೀವಿ, ನಲ್ಲಿ ತಿರುಗಿಸಿದ್ವಿ. ನೀರು ಬರಲೇ ಇಲ್ಲ. ಎಲ್ಲರೂ ನಮ್ಮ ಜೊತೆ ಇರೋರೆಲ್ಲ ಬಾಯಿ ಬೆಳ್ಳಗೆ ಮಾಡಿದ್ರು. ನೀರ್ಯಾಕೆ ಬರಲಿಲ್ಲ ಎಲ್ಲರೂ ಎಲ್ಲರ ವಾಲ್ ತಿರುಗಿಸಿಲೇನೋ ಅದು ಎಲ್ಲ ಚೆಕಪ್ ಮಾಡಿದ್ರು. ಫಿಟ್ಟಿಂಗ್ ಚಲೋ, ನಲ್ಲಿ ಚಲೋ, ಎಲ್ಲನೇ ಚಲೋ. ಮನೆ ಮಾಲಕ್ ಏನು ಮಾಡಿದ್ದ, ಒಳಗೆಲ್ಲ ಚಂದ ಮಾಡ್ಯಾನ, ಮೇನ್ ಲೈನಿಗೆ ಕನೆಕ್ಷನೇ ತಗೊಂಡಿಲ್ಲವ.
ಮೇನ್ ಲೈನಿಗೆ ಕನೆಕ್ಷನ್ ತಗೊಂಡಿಲ್ಲ. ಬಸವ ಸಂಸ್ಕೃತಿಯ ಅಭಿಯಾನದ ಉದ್ದೇಶ ಮೇನ್ ಲೈನ್ ಅಂದ್ರೆ ವಚನ ಸಾಹಿತ್ಯದ ಕನೆಕ್ಷನ್ ಕೊಡ್ಲಕ್ಕೆ ಬಂದದ. ಯಾರು ಟೀಕೆ ಮಾಡಲತ್ತಾರಲ್ಲ ಅವ್ರ ಕನೆಕ್ಷನ್ ಇಲ್ಲ ಅವ್ರಿಗೆ. ಆ ಕನೆಕ್ಷನ್ ಇದ್ರು ಅವ್ರು ಮಾಡ್ತಿರ್ಲಿಲ್ಲ. ಅದಕ್ಕೆ ಅವರು ಒಂದು ದಿವ್ಸ ಕನೆಕ್ಷನ್ ತಗೋತಾರ ಅನ್ನೋ ಗ್ಯಾರಂಟಿ ಅದ. ಖಂಡಿತವಾಗಿಯೂ ತಗೋತಾರೆ, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಯಾಕಂದ್ರೆ 2+2 = 4 ಆಗಬೇಕು. ಅದು ಎಲ್ಲರ 3 ಆಯ್ತದೇನ್ರಿ? ಅಮೇರಿಕಾದಾಗ ಏನರ 5 ಆಯ್ತದೇನು? ಇಲ್ಲ. ಅದು 2+2 = 4 ಮ್ಯಾಥಮೆಟಿಕಲ್ ಯೂನಿವರ್ಸಲ್ ಟ್ರುತ್. ಅದು ಜಗತ್ತಿನ ವಿಶ್ವಮಾನ್ಯ ಸತ್ಯ. ಹಾಗೆ ಬಸವಣ್ಣ ವಚನ ಸಾಹಿತ್ಯ ಅದು ವಿಶ್ವಮಾನ್ಯ ಸತ್ಯ ಇರುವಾಗ ಅವರು ನಾಳೆ ಕನೆಕ್ಷನ್ ತಗೊಂಬವ್ರೆ ಇದ್ದಾರೆ. ಪಾಪ ಏನೋ ಗೊತ್ತಿಲ್ಲ, ಅದಕ್ಕೆ ಏನೇನೋ ನಡೆದದು ಅಟೆ. ಆದ್ರೆ ಒಂದಿಲ್ಲ ಒಂದಿನ ಕನೆಕ್ಷನ್ ತಗೋತಾರ, ನಮ್ಮ ಜೊತೆ ಬಂದೇ ಬರ್ತಾರ. ಅದನ್ನು ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡ್ದಂತೂ ಬಂದೇ ಬರಬೇಕು ಅವರು. ಅದಕ್ಕೆ ಬಿಟ್ಟು ನಿರ್ವಾಹ ಇಲ್ಲೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲರೂ ನಮ್ಮ ಹಾವೇರಿಯಲ್ಲಿ ಭಾಳ ಚಂದ ಮೆರವಣಿಗೆ ಮಾಡಿದ್ರಿ. ಅದು ಏನಂತಾರೆ, ಅದು ನಂದಿಕೋಲು ಭಾಳ ಚಂದ ಇತ್ತು. ಎಲ್ಲ ಕಡೆ ಚಂದ ಧ್ವಜ ಇದು ಎಲ್ಲನೂ ಸುಸಜ್ಜಿತವಾದ ಮೆರವಣಿಗೆ. ಮುಂಜಾನೆ ಪ್ರಶ್ನೆಗಳು ಮಕ್ಕಳು ಭಾಳ ಚಂದ ಕೇಳಿದ್ರು. ಎಲ್ಲರಿಗೂ ಭಾಳ ವ್ಯವಸ್ಥಿತ ಆಯಿತು. ಎಲ್ಲರಿಗೂ ದುಡ್ದಂಥ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಶಿವಗಿ ಪಟ್ಟಣ ಶೆಟ್ಟರು ಮತ್ತು ಇನ್ನೂ ಅನೇಕರು ಎಲ್ಲರೂ ಇರ್ತಾರೆ. ಅಕ್ಕನ ಬಳಗ, ಅಣ್ಣನ ಬಳಗ. ಯಾಕಂದ್ರೆ ಒಂದು ಹೆಸರುಗಳಿಗೆ ಮತ್ತು ಸ್ವಾಮಿಗಳು ಅವರೇ ಬೇಕೇನಂತ ಮತ್ತು ನೀವು ನನ್ನ ಸರಿ ಇದು ಮಾಡಿರಿ. ಎಲ್ಲರಿಗೂ ದುಡ್ದಂಥ ಎಲ್ಲರಿಗೂ ಗುರು ಬಸವಣ್ಣನವರ ರಕ್ಷಾ ಕವಚ, ಅವರ ಅಖಂಡ ಆಶೀರ್ವಾದ, ಬಸವ ಗುರುವಿನ ಕರುಣೆ ಅವ್ರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆ ಹೇಳ್ತೀನಿ. ಭಾಳ ಜನರಿಗೆ ಮುಂಜಾನೆ ಪ್ರಶ್ನೋತ್ತರದಲ್ಲಿ ನಮ್ಮ ಹಂದಿಗುಂದ ಅಪ್ಪುಗಳು ಹೇಳಿದ್ದಾರೆ, ಜನಗಣತಿಯಲ್ಲಿ ಏನು ಬರೆಸ್ಬೇಕು. ಮುಂಜಾನೆ ಅವ್ರ ಪ್ರಶ್ನೆ ಕೇಳಿದ್ರು, ನಮ್ಮ ಧರ್ಮ ಯಾವುದ್ರಿ? ಯಾವುದು? ಲಿಂಗಾಯತ. ಅದಕ್ಕೆ ನಿಮ್ಮ ಧರ್ಮದ ಯಾವುದು ಕಾಲಮ್ ಇರ್ತದೆ. ನಮಗೆ ಪ್ರತ್ಯೇಕ ಧರ್ಮದ ಕಾಲಮ್ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಇತರೆ ಅನ್ನುವಂಥ ಒಂದು ಕಾಲಮ್ ಇರ್ತದೆ. ಆ ಇತರೆ ಅನ್ನುವಂಥ ಕಾಲಮ್ದಲ್ಲಿ ಲಿಂಗಾಯತ ಅನ್ನುವಂಥ ಧರ್ಮ ಅದ ಇಲ್ಲ ನಮ್ಮದು. ಏನಾರ ನಿಮ್ಗೆ ಡೌಟ್ ಅದೇನು? ಇಲ್ಲ. ಡೌಟ್ ಇಲ್ಲದೆ ಇರುವಾಗ ಅಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು. ಇನ್ನು ಜಾತಿ ಉಪಜಾತಿಯಲ್ಲಿ ನಿಮ್ದು ಏನೇನು ಇರ್ತಾವ ನಿಮ್ಮದು ಅದ್ರ ಪ್ರಕಾರ ನೀವು ಬರೆಸ್ಬೋದು. ಇಷ್ಟು ತಿಳ್ಕೊಂಡು ಮಾಡ್ರಿ ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡಿ. ಪೂಜ್ಯರ ಆಶೀರ್ವಚನ ಕೇಳಿದ್ರಿ. ಮನದುಂಬಿ ಮಾತನಾಡಿದ್ರು ಅವರು. ಬುದ್ಧಿ ಹಂಡೆ ಹಾಲು ಕುಡ್ದಷ್ಟು ನಮಗೆ ಆನಂದ ಆಗ್ಯದ. ಆ ಸಂತೋಷ ಸಂಭ್ರಮ ಹೇಳ್ತಿರದಷ್ಟು ಅಂತ ಹೇಳಿ ಈ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಜನ ಮಹನೀಯರು ದುಡಿದಿದ್ದಾರೆ. ಮೊದಲಿಗೆ ನಾನು ಹೃದಯ ತುಂಬಿ ನೆನೆಯಬೇಕು. ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮೀಜಿಯವರಿಗೆ ಜೋರು ಚಪ್ಪಾಳಿ ತಟ್ಟಿ ಅಭಿನಂದಿಸೋಣ, ಗೌರವಿಸೋಣ. ಹಾವೇರಿ ಹೊಸಮಠದ ಬಸವ ಶಾಂತಲಿಂಗ ಸ್ವಾಮೀಜಿಯವರು ಪರಿಶ್ರಮ ವಹಿಸಿದ್ದಾರೆ. ಅವರಿಗೆ ಮತ್ತು ಜಿಲ್ಲೆಯ ಮಠಾಧೀಶರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು ಬಹುದೊಡ್ಡ ಹಾಗೆ ಹಾವೇರಿ ಸಿಂದಗಿ ಮಠದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಆಡಳಿತಿಯವರು ಮಂಡಳಿಯವರು ಸೇವೆ ಸಲ್ಲಿಸಿದ್ದಾರೆ. ಸಿಂದಗಿ ಮಠದವರಿಗೆ ಕೂಡ ನಾನು ಶರಣುಗಳನ್ನು ಹೇಳಿ ಈ ಒಂದು ಮಹಾಮಂಟಪ ಸೇವೆಯನ್ನು ನಮ್ಮ ಗುರುಬಸಪ್ಪ ಮಾಗಾವಿಯವರು, ಜಗದೀಶ್ ಮಾಗಾವಿಯವರು ಉದ್ಯಮಿದಾರರು ಇದು ಒದಗಿಸಿದ್ದಾರೆ, ಭಕ್ತಿ ಸೇವೆ ಸಮರ್ಪಿಸಿದ್ದಾರೆ. ಅವರಿಗೆ ಜೋರು ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. GS ಮಾಗಾವಿಯವರು ದಯವಿಟ್ಟಿದ್ದರೆ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡಿಬೇಕು ಅಂತ ನಾನು ಭಾವಿಸ್ಕೋತೇನೆ. ಅವ್ರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ನಾಗೇಂದ್ರ ಮಾಳಿಯವರು ನವಚೇತನ ಫೌಂಡೇಶನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡ್ಕೋಬೇಕು. ಮಾಗಾವಿ ಅಣ್ಣ ಅವರು ಬಂದಿದ್ದಾರೆ. ಅವರ ಸೇವೆ ನಾಗೇಂದ್ರ ಮಾಳಿಯವರು ಪರಮ ಪೂಜ್ಯರಿಂದ ಸಾಣೇಹಳ್ಳಿ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸ್ಕೋಬೇಕು.
ಶ್ರೀ ಗುರು ಬಸವಲಿಂಗಾಯ ನಮಃ. ಅನಿಲ್ ಮಳಗೆ ಅವರು ಓಂ ಶ್ರೀ ದಯವಿಟ್ಟು ಬಂದು ಅವರ ಆಶೀರ್ವಾದ ಗುರು ಸ್ವೀಕಾರ ಮಾಡಬೇಕು. ಬಸವಲಿಂಗಾಯ ನಮಃ. ಎಸ್.ಎನ್. ಕೆಂಪಗೌಡರವರು ನಿವೃತ್ತ ನ್ಯಾಯಾಧೀಶರು, ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರು ಅನಿಲ್ ಮಳಗೆ ಅವರು ಬಸವಲಿಂಗಾಯ ತಮ್ಮ ನಮಃ. ಸೇವಾ ಕೈಂಕರ್ಯವನ್ನ ಗುರುಗಳು ಹೃದಯ ತುಂಬಿ ನೆನೆಸ್ಕೋತಾ ಇದ್ದಾರೆ. ಅವರು ಆಶೀರ್ವಾದವನ್ನ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ಗುರು ನಮ್ಮೆಲ್ಲರ ಹಿರಿಯರಾದ ಬಸವಲಿಂಗಾಯ ನಿವೃತ್ತ ನ್ಯಾಯಾಧೀಶರು ಎಸ್.ಎನ್. ಕೆಂಪನಗೌಡರು ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಅವ್ರ ಗುರುಗಳಿಂದ ಆಶೀರ್ವಾದವನ್ನು ಸ್ವೀಕರಿಸ್ಕೋಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಬಹುದೊಡ್ಡ ಶ್ರೀ ಇನ್ನೊಂದು ಗುರು ಕಾಯಕ ಈಗ ಸಾಕಾರಗೊಳ್ಳಬೇಕಾಗ್ತದೆ. ಬಸವಲಿಂಗಾಯ ನಮಃ. ಈ ಬೆಂಗಳೂರಿಗೆ ಹೋಗೋದು ಅಂತ ಅವರು ಆದೇಶ ಕೊಟ್ಟರು, ಬರ್ತೀವಿ ಅಂತ ನೀವಂದ್ರಿ. ಸರಿ, ಇದಕ್ಕನ್ನು ಕರ್ಕೊಂಡು ಹೋಗೋದಕ್ಕಾಗಿ ಒಂದು ಕರ್ಣದ್ವಾರತ್ವ ಜವಾಬ್ದಾರಿ ಸೇವಾ ಗಣವೇಶ ಹೊತ್ತು ನಮ್ಮನ್ನು ನಡೆಸುವಂಥ ಒಬ್ಬ ಸದ್ಭಕ್ತ ಬೇಕಾಗ್ತದೆ. ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಬೆಂಗಳೂರಿಗೆ ಕರ್ಕೊಂಬರಬೇಕು, ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂಥೇಳಿ. ಬಹುಶಃ ನೀವೇ ದುಡ್ಡು ಹಾಕ್ಕೊಂಡು ಬರೋದಿರುತ್ತಾ, ಆದ್ರೆ ಒಂದು ಮತ್ತು ಅವರ ರೊಕ್ಕ ಕೊಡ್ತಾರೆ, ಅವರ ಕರ್ಕೊಂಡು ಹೋಗ್ತಾರಂತ ನೀವು ಗಾಬರಿ ಆಗಬಾರ್ದು. ಸೇವಾ ಸಂಕಲ್ಪಕ್ಕೆ ಒಂದು ಸಂವಹನ ಇರಲಿ ಅನ್ನೋ ಕಾರಣಕ್ಕಾಗಿ ಅದೆಲ್ಲ ತಮಗೆ ತಿಳಿಸ್ತೀವಿ. ಈಗ ಈ ಕಾರ್ಯಕ್ರಮ, ಮುಂಬರುವ ಎಲ್ಲ ಕಾರ್ಯಕ್ರಮ ಸಂಘಟನೆಗೆ, ಹಾವೇರಿ ಜಿಲ್ಲೆಯಲ್ಲಿ ಬಸವ ತತ್ವದ ಸಂಘಟನೆಗೆ, ಶ್ರೀಗಳ ಅನೇಕ ಸಂಘಟನೆಗೆ ನಿಂತಿರುವಂಥ ಬಹುದೊಡ್ಡ ನಮ್ಮ ಶರಣ ಬಸವ ಭಕ್ತರಾಗಿರುವಂತಹ ಶಿವಯೋಗಿ ಮಾಮಲೇಶೆಟ್ಟರವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ಎಲ್ಲ ಪರಮ ಪೂಜ್ಯರಿಂದ ಅವರಿಗೆ ಕರ್ಣದ್ವಾರದ್ದು ಜವಾಬ್ದಾರಿ ಕೊಡ್ತೀವಿ. ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ರಿ. ಆ ಶರಣರಿಗೆ, ಅಂತ ಶರಣರು ಸಿಗೋದು ಕಷ್ಟ. ನಮ್ಮ ಬಸವ ಭಕ್ತರು ಅವರು ನಿಜಗುಣಾನಂದ ಸ್ವಾಮೀಜಿಯವ್ರ ಮುಂದಾಗಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಬೇಕು. ಹಾಗೆ ನಾಗನೂರಜ್ಜ ಅವರು ಅವ್ರು ನಿಂದ್ರಿಸಿ ದಯವಿಟ್ಟು ಮುಂದೆ ಹೋಗ್ರಿ. ಬುದ್ಧಿ ಅವ್ರಿಗೆ ಬರಿ ಬುದ್ಧಿ. ನಮ್ಮ ಶಿವಯೋಗಿ ಅವರಿಗೆ ಸಾನ್ಯಾಳೆ ಅಜ್ಜ ಅವರು ಕೂಡಿ ಎಲ್ಲರೂ ಕೂಡಿ ಮುಂಬರುವ ಅಕ್ಟೋಬರ್ 5ನೇ ಬಸವ ಸಂಸ್ಕೃತಿ ಸಮಾರಂಭದ ನೇತೃತ್ವವನ್ನು ವಹಿಸಬೇಕು. ಅವ್ರ ಸೇವಾ ಕೈಂಕರ್ಯ ಅಂತೇಳಿ ಎಲ್ಲ ಪರಮ ಪೂಜ್ಯರು ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಅಕ್ಟೋಬರ್ 5ನೇ ತಾರೀಕು ಬಸವ ಸಂಸ್ಕೃತಿ ಉತ್ಸವದ ಸಮಾರಂಭ ಬೆಂಗಳೂರಿನಲ್ಲಿ ಗಾಯತ್ರಿ ಅರಮನೆ ಮೈದಾನದಲ್ಲಿ ನೆರವೇರ್ತದೆ. ಮುಂಜಾನೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ತಮಗೆಲ್ಲ ತಾವೇ ಜವಾಬ್ದಾರಿ ತೆಗೆದುಕೊಂಡು ಬರೋದು. ನಾವು ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ, ತಮಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿರ್ತದೆ. ಸಂಜೆ ಎಲ್ಲರೂ ಬರುವಂಥ ವ್ಯವಸ್ಥೆ. ಇಡೀ ಒಂದು ದಿನ ಕಾರ್ಯಕ್ರಮ ನೆರವೇರ್ತದೆ. ಐತಿಹಾಸಿಕ ಮತ್ತು ಲಿಂಗಾಯತ ಧರ್ಮದ ಚಾರಿತ್ರಿಕ ಕಾರ್ಯಕ್ರಮ. ಇದು ನೆನಪಿಟ್ಕೊಳ್ರಿ. ಬರೀ ಒಂದು ಉತ್ಸವ ಕಾರ್ಯಕ್ರಮ ಮಾಡುವ ಉದ್ದೇಶ ಅಲ್ಲ. ನಮ್ಮ ಇಡೀ ಲಿಂಗಾಯತ ಧರ್ಮಕ್ಕೆ ಹೊಸದೊಂದು ಚರಿತ್ರೆಯ ರೂಪಿಸುವಂಥ ಕಾರ್ಯಕ್ರಮ ಅದಾಗಿರುತ್ತೆ. ತಾವೆಲ್ಲ ನೆನಪಿಸ್ಕೊಳ್ಬೇಕು, ಮನದಟ್ಟು ಮಾಡ್ಕೊಂಡು ಬರಬೇಕು ಅಂತ ತಮ್ಮ ಕರೆಯನ್ನು ಕೊಟ್ಟು, ಈಗ ಗಂಗಾ ಮಾತಾಜಿಯವರು ಕೊನೆಗೆ ಸಾನ್ನಿಧ್ಯ ಪರ ಒಂದು 5 ನಿಮಿಷ ಶುಭವನ್ನು, ಮಂಗಲವನ್ನು, ಯಶವನ್ನು ನೀವು ಕೋರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವನನ್ನ, ಧರ್ಮಕರ್ತ ಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು, ಪರಮ ಪೂಜ್ಯ ಮಾತಾಜಿಯವರ ಅವನ ಮನೆಯಲ್ಲಿ ಪ್ರಾರ್ಥಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಠಾಧೀಶರ ಒಕ್ಕೂಟದ ಎಲ್ಲರಿಗೂ, ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ಶರಣೆಂದು, ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳು, ಶರಣ ತಂದೆ ತಾಯಿಗಳೇ, ನಿಮಗೆಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೂ ಭಾಳ ವೈಶಿಷ್ಟ್ಯಪೂರ್ಣವಾಗಿ ಎಲ್ಲರೂ ಭಾಳ ಚೆನ್ನಾಗಿ ಮಾತನಾಡಿದರು. ಧರ್ಮಪಿತ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಧರ್ಮದ ಕಡೆಗೆ ಜನ ಬರದಿದ್ದಾಗ ಧರ್ಮವನ್ನೇ ಅವರು ಮನೆ ಬಾಗಿಲೇ ಕೊಂಡೊಯ್ಯುವಂಥ ಕಾರ್ಯವನ್ನು ಮಾಡಿದರು. ಮನೆಗೂ ಮನಕ್ಕೂ ಧರ್ಮ ಪ್ರಚಾರ ಕಾರ್ಯವನ್ನು ಕೈಗೊಂಡರು. 770 ಜನ ಅಮರಗಣಗಳನ್ನು ತಯಾರು ಮಾಡಿ ಅಲ್ಲಿ ಪ್ರಚಾರ ಮಾಡಿದರು. ಮತ್ತು ವಚನ ಸಾಹಿತ್ಯ ಭಾಳ ವೈಶಿಷ್ಟ್ಯಪೂರ್ಣವಾದ ಸಾಹಿತ್ಯ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಕೆಲವು ಸಾಹಿತ್ಯ ಇತ್ತು, ಏನೆಂದರೆ ಕೈ ತೊಳೆದು ಮುಟ್ಟುವಂಥ ಸಾಹಿತ್ಯ ಇತ್ತು.
ಇನ್ನು ಕೆಲವು ಸಾಹಿತ್ಯ ಇದೆ ಇತ್ತು. ಏನಂದರೆ ಮುಟ್ಟಿ ಕೈ ತೊಳೆಯುವಂಥ ಸಾಹಿತ್ಯ, ಅಶ್ಲೀಲ ಸಾಹಿತ್ಯವಿತ್ತು. ಮೊದಲನೇದು ಕವಿ ಏನಂತಂದ್ರೆ ಅವರು ಮುಟ್ಟೆ ಕೈ ತೊಳೆದು ಮುಟ್ಟುವಂಥ ಸಾಹಿತ್ಯ, ಮಡಿಯುವಂಥ ಸಾಹಿತ್ಯ. ಎರಡನೇದು ಮುಟ್ಟಿ ಕೈ ತೊಳೆಯುವ ಸಾಹಿತ್ಯ, ಅಶ್ಲೀಲ ಸಾಹಿತ್ಯವಿತ್ತು. ಆದರೆ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಕೈ ತೊಳೆದು ಮುಟ್ಟುವ ಸಾಹಿತ್ಯವಲ್ಲ, ಮುಟ್ಟಿ ಕೈ ತೊಳೆಯುವ ಸಾಹಿತ್ಯವಲ್ಲ, ಮನದ ಮೈಲಿಗೆಯನ್ನು ಕಳೆಯುವ ಸಾಹಿತ್ಯ, ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾಪುರುಷರು ಬಸವಾದಿ ಪ್ರಮಥರು. ಬಸವಾದಿ ಪ್ರಮಥರ ಸಾಹಿತ್ಯ ಭಾಳ ವೈಶಿಷ್ಟ್ಯಪೂರ್ಣವಾದ ಸಾಹಿತ್ಯ. ಒಬ್ಬ ಆಧುನಿಕ ಕವಿ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮುನ್ನವ ಬಸವಣ್ಣ ಮಾಡಿಟ್ಟ ನೇಮಗಳು ರನ್ನ ದೀವಿಗೆಯಂತೆ ಮಾರ್ಗ ತೋರಿಸುತ್ತೀವಯ್ಯ, ಚೆನ್ನಾಗಿ ಆ ತತ್ವ ತಿಳ್ಕೊಂಡು ನಡೆದರೆ ಬಲ ಪಡಿವದಿ ಧರ್ಮ, ಉನ್ನತಿಯಂತಿಲ ಮಾತ್ರ ಬರಿದೆ ಕಾಲಹರಣ, ಇನ್ನಾದರೂ ಮಾಡದೆ ಸಾಗಿರಿ ಬಸವನ ಪಥದಿ ಬೆಳೆಸಿರಿ ಧರ್ಮವ ಅಂತ ತಿಳ್ಕೊಂಡು ಹೇಳ್ತಾರೆ. ಗುರು ಬಸವಣ್ಣನವರು ಮೊದಲೇ ಅವ್ರು ಮಾಡಿರ್ತಾರಂತೆ, ಮುನ್ನವ ಬಸವಣ್ಣ ಮಾಡಿಟ್ಟ ನೇಮಗಳು. ಬಸವಣ್ಣನವರು ನಾವು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ನಾವು ಧರ್ಮದ ಅನುಯಾಯಿಯಾಗಿ ಹೇಗಿರಬೇಕು ಅನ್ನೋದನ್ನು ಅವತ್ತೇ ಅವರು ಹೇಳಿದ್ದಾರೆ. ನಾವೀಗ ಅನ್ನೋದನ್ನು ಹೇಳಬೇಕಾಗಿಲ್ಲ ಅಂದಾಗ ಅದು ಹೆಂಗೆ ನಮಗೆ ಮಾರ್ಗ ತೋರಿಸ್ತಾ ಇದೆ ಅಂದರೆ, ನನ್ನ ದೀವಿಗೆ ಅಂತೆ ಮಾರ್ಗ ತೋರಿಸುತ್ತೀವಯ್ಯ. ಇದು ಬರೆದವರು 20ನೇ ಶತಮಾನದ ಏನೆಂದರೆ ಆಧುನಿಕ ಶರಣರು ಇದನ್ನು ಬರೆದದ್ದು. ಅವರಿಗೆ ಲೈಟ್ ಗೊತ್ತಿತ್ತು, ಆ ನಂತರ ಬ್ಯಾಟ್ರಿ ಗೊತ್ತಿತ್ತು, ಆಮೇಲೆ ದೊಡ್ಡ ದೊಡ್ಡ ಲೈಟ್ಗಳು, ಮರ್ಕುರಿ ಲೈಟ್ಗಳೆಲ್ಲ ಗೊತ್ತಿತ್ತು, ಅದನ್ನು ಹೇಳ್ಬೋದಾಗಿತ್ತು. ಆದರೆ ಕರೆಂಟ್ ಇಲ್ಲದೆ ಇದ್ದರೆ ಲೈಟ್ ಬರೋದಿಲ್ಲ, ಆಮೇಲೆ ಸೆಲ್ ವೀಕ್ ಆದರೆ ಬ್ಯಾಟ್ರಿ ಬರೋದಿಲ್ಲ, ಆಮೇಲೆ ಎಣ್ಣೆ ಬತ್ತಿ ಮುಗಿದೋದ್ರೆ ದೀಪ ಅದು ಬೆಳಕೆ ನಮಗೆ ಕೊಡೋದಿಲ್ಲ. ಆದರೆ ನಮ್ಮ ವಚನ ಸಾಹಿತ್ಯಕ್ಕೆ ಲೈಟ್ ಕರೆಂಟ್ ಬೇಕಾಗಿಲ್ಲ, ಎಣ್ಣೆ ಬತ್ತಿ ಬೇಕಾಗಿಲ್ಲ, ಬ್ಯಾಟ್ರಿ ಸೆಲ್ ಬೇಕಾಗಿಲ್ಲ. ಇದು ಸ್ವಯಂ ಪ್ರಕಾಶವನ್ನು ಕೊಡುವಂಥ ಸಾಹಿತ್ಯ ವಚನ ಸಾಹಿತ್ಯ. ಅದು ಹೇಗೆ ಅಂದರೆ, ರನ್ನ ದೀವಿಗೆ ಅಂತೆ ಮಾರ್ಗ ತೋರಿಸುತ್ತೀವಯ್ಯ. ಆ ವಜ್ರ ಹೇಗೆ, ಆ ರತ್ನ ಹೇಗೆ ಸ್ವಯಂ ಪ್ರಕಾಶವನ್ನು ಕೊಡ್ತಾ ಇದೆಯೋ ಹಾಗೆ ನಮ್ಮ ಮನದ ಮೈಲಿಗೆಯನ್ನು ಕಳೆಯುವಂಥ ಸಾಹಿತ್ಯ ವಚನ ಸಾಹಿತ್ಯವನ್ನು ಕೊಟ್ಟರು. ನಮ್ಮ ಮನಸ್ಸನ್ನು ಹೇಗೆ ಬೆಳಗಬೇಕು ಅನ್ನುವುದನ್ನು ತೋರಿಸಿಕೊಟ್ರು. ಚೆನ್ನಾಗಿ ಆ ತತ್ವ ತಿಳ್ಕೊಂಡು ನಡೆದರೆ, ಚೆನ್ನಾಗಿ ತತ್ವ ತಿಳ್ಕೋಬೇಕು, ಅರ್ಧಂಬರ್ಧ ತಿಳ್ಕೋಬಾರ್ದು. ಕೆಲವರು ವಚನಗಳನ್ನು ಓದ್ತಾರೆ, ಅರ್ಧಂಬರ್ಧ ವಚನ ಓದಿ ಏನೇನೋ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಆ ಕವಿ ಹೇಳ್ತಾ ಇದ್ದಾರೆ, ವಚನವನ್ನು ಚೆನ್ನಾಗಿ ಆ ತತ್ವ ತಿಳ್ಕೊಂಡು ನಡೆದರೆ, ಚೆನ್ನಾಗಿ ನೀವು ಆ ತತ್ವವನ್ನು ತಿಳ್ಕೊಂಡು ನಡೆದರೆ ಬಲ ಪಡಿಬೋದು ಈ ಧರ್ಮ. ಈ ಬಲ ಬರ್ತದಂತೆ ಈ ಧರ್ಮಕ್ಕಾಗಿ. ಅದಕ್ಕೆ ಭಿನ್ನ ಮಾರ್ಗದಿ ಹೊಂದಲಾರದಿ ಭಾರತವು ಉನ್ನತಿಯ ತಿಲ ಮಾತ್ರ ಬರಿದೇ ಕಾಲಹರಣ, ಇನ್ನಾದರೂ ಮಾಡದರೆ ಸಾಗಿರಿ ಬಸವನ ಪಥದಿ ಬೆಳೆಸಿರಿ ಧರ್ಮವ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ನಮ್ಮದು ವಚನ ಸಂಸ್ಕೃತಿ ಅಭಿಯಾನ ಹೊರಟಿದ್ದು ಸಾಗಿರಿ ಬಸವನ ಪಥದಿ ಬೆಳೆಸಿರಿ ಧರ್ಮವ. ಈ ಬೆಳೆಸುವಂತೆ ಧರ್ಮವನ್ನು ಬೆಳೆಸಬೇಕು, ಬಸವ ಸಂಸ್ಕೃತಿಯನ್ನು ಜನಮನದ ಬಿತ್ತಬೇಕು ಅನ್ನುವ ಉದ್ದೇಶದಿಂದ ಮಠಾಧೀಶರ ಒಕ್ಕೂಟದಿಂದ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಅಭಿಯಾನ ಯಶಸ್ವಿ ಆಗತ್ತೆ. ಪೂಜ್ಯರು ಹೇಳಿದ ಹಾಗೆ ಶರಣ ಬಂಧುಗಳೇ, ನೀವು ಒಂದು ಮಾತು ಏನೆಂದರೆ, ಈಗಾಗಲೇ ಹೇಳಿದರು ಬಸವಲಿಂಗ ಪಟ್ಟದೇವರು ಹೇಳಿದರು, ಏನೆಂದರೆ ಎಲ್ಲ ನೀವು ಧರ್ಮ ಕಾಲಮ್ ಇತರೆ ಅಂತೇನಿರುತ್ತಲ್ಲ, ಆ ಕಾಲಮ್ನಲ್ಲಿ ನೀವು ಲಿಂಗಾಯತ ಅಂತೆ ಬರೆಸ್ರಿ. ಆ ನಂತರ ನಿಮ್ಮ ಜಾತಿ ತಗೊಂಡ್ರಾಗ ನಮ್ಮ ಯಾವ್ಯಾವ ಜಾತಿ ಇದೆ ಉಪಜಾತಿಗಳನ್ನು ಬಡಿಸ್ರಿ. ಯಾಕೆಂದರೆ ಎಲ್ಲರೂ ಒಂದು ಮಾತು ತಿಳ್ಕೋಬೇಕು, ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ವಿಶ್ವವಿನೂತನವಾದಂಥ ಧರ್ಮವನ್ನು ಕೊಟ್ಟವರು ಗುರು ಬಸವಣ್ಣನವರು. ಬಸವಣ್ಣನವರು ಇಲ್ಲದೇ ಇದ್ದಿದ್ದರೆ, ಇವತ್ತೆಲ್ಲರೂ ವಿಚಾರ ಮಾಡ್ರಿ, ಬಸವಣ್ಣನವರಾಗಿ ಹೋಗದೇ ಇದ್ದಿದ್ರೆ ನಾವೆಲ್ಲರೂ ಶೂದ್ರರಾಗಿರ್ತಿದ್ದೀವಿ, ನಮಗೆ ಯಾವ ಸ್ಥಾನಮಾನ ಗೌರವ ಮರ್ಯಾದೆ ಇರ್ತಿದ್ದಿಲ್ಲ. ಇವತ್ತು ನಮಗೆ ಇಡೀ ಕರ್ನಾಟಕದಲ್ಲೆಲ್ಲ, ಭಾರತದಲ್ಲೆಲ್ಲ, ಜಗತ್ತಿನಲ್ಲಿಯೇ ನಮ್ದು ಇಂಥದ್ದೊಂದು ಧರ್ಮವಿದೆ, ನಮ್ಮ ಧರ್ಮಗುರು ಇಂಥವ್ರಿದ್ದಾರೆ, ನಾವಿಂಥ ದೇವರನ್ನು ಪೂಜಾ ಮಾಡ್ತೀವಿ ಅಂತ ಎದೆ ತಟ್ಕೊಂಡು ತಲೆ ಎತ್ಕೊಂಡು ಹೇಳಬೇಕಾದ್ರೆ ಇದಕ್ಕೆ ಯಾರು ಕಾರಣರು? ಗುರು ಬಸವಣ್ಣನವರೇ ಕಾರಣರು. ಅಂದಾಗ ನಾವು ಲಿಂಗಾಯತ ಅಂತ ಬರೆಸ್ಬೇಕು. ಕೆಳಗೆ ನಿಮ್ಮ ಜಾತಿಗಳು ಯಾವುದಿದ್ದಾವೋ ಅವೆಲ್ಲ ಉಪಜಾತಿಗಳನ್ನು ನೀವು ಬಳಸ್ಬೇಕು. ಆಮೇಲೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ, ಬರೆಸುವಾಗ ಅವರು ಯಾವುದರಿಂದ ಬರ್ಕೊಳ್ತಾರೆ? ಏನು ಪೆನ್ನಿನಿಂದ ಬರ್ಕೊಳ್ತಾರೋ,
ಪೆನ್ಸಿಲಿಂದ ಬರ್ಕೊಳ್ತಾರೋ ಅದನ್ನು ನೀವು ಗಮನ ಕೊಡಬೇಕು. ಯಾಕೆಂದ್ರೆ ನೀವು ಸೈನ್ ಮಾಡಿ ಇಟ್ಟಿರ್ತೀರಿ, ಅವರೇನಾದರೂ ಪೆನ್ಸಿಲಿಂದ ಬರ್ಕೊಂಡು ಹೋಗಿ ಅದನ್ನು ಅಳಿಸ್ಬಿಟ್ಟು ಮತ್ತೇನಾದ್ರು ಬರುವ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೀವೆಲ್ಲರೂ ವಿದ್ಯಾವಂತರು ನಿಮ್ಮ ಮನೆ ಒಳಗೆ, ನಿಮ್ಮ ಓಣಿ ಒಳಗೆ, ನಿಮ್ಮ ಅಕ್ಕಪಕ್ಕದವರಿಗೆ, ಬಂಧು ಬಳದವರಿಗೆಲ್ಲ ಇದನ್ನು ಸೂಚನೆಯನ್ನು ಕೊಡಬೇಕು. ಏನಂದರೆ ಪೆನ್ನಿಲಿಂದ ಬರ್ಕೊಳ್ರಿ ಅಂತ. ಪೆನ್ನಿನಿಂದ ಬರ್ಕೊಂಡಾಗ ಅಳಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವೆಲ್ಲ ಲಿಂಗಾಯತೆ ಅಂತೆ ಬರೆಸ್ರಿ ಅಂತ ತಿಳ್ಕೊಂಡು ಹೇಳಿ ಸೂಚನೆಯನ್ನು ಕೊಟ್ಟು, ನೀವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಅಕ್ಟೋಬರ್ 5ನೇ ತಾರೀಕು ಎಲ್ಲ ದಾರಿಗಳು ಬೆಂಗಳೂರು ನಗರಕ್ಕೆ ಅನ್ನುವ ಹಾಗೆ ನೀವು ಅಧಿಕ ಸಂಖ್ಯೆಯಲ್ಲಿ ಬಂದು ಆ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ ನಾನು 2 ಮಾತುಗಳನ್ನು ನಾನು ಮಂಗಲ ಮಾಡ್ತಾ ಇದ್ದೀನಿ. ಈ ಮಹಾಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲ ಪೂಜ್ಯರಿಗೆ, ಗಂಗಾ ಮಾತಾಜಿಯವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಈ ಮಹಾ ಮಹೋತ್ಸವಕ್ಕೆ, ಅಭಿಯಾನಕ್ಕೆ ಭಕ್ತಿ ಶ್ರದ್ಧೆಯ ಸೇವೆಯನ್ನು ಸಲ್ಲಿಸಿದ ಸಮಸ್ತ ದೈವದವರಿಗೆ, ಶರಣ ಬಳಗದವರಿಗೆ, ಬಸವಪರ್ವ ಸಂಘಟನೆಯವರಿಗೆ, ಜಾಗತಿಕ ಲಿಂಗಾಯತ ಮಹಾಸಭೆ ಹಾವೇರಿಯ ಎಲ್ಲ ಘಟಕಕ್ಕೆ, ಸಮಸ್ತ ಹಿರಿಯರಿಗೆ, ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಈಗ ಕಲ್ಯಾಣ ಗೀತೆ ನೆರವೇರ್ತದೆ. ತಾವೆಲ್ಲ ಎದ್ದು ನಿಂತ್ಕೊಳ್ರಿ. ಹಾಗೆ ನಿಂತ್ಕೋಬೇಕು, ಮಾತಾಡಬಾರ್ದು. ಹಾಡು ನೆರವೇರುವಾಗ ಯಾರು ಅಲ್ಲಾಡಬಾರ್ದು. ಅದಾದ್ಮೇಲೆ ನಾಟಕ ಇರ್ತದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಸೂಚನೆ ಕೊಡ್ತಾ ಈಗ ಕಲ್ಯಾಣ ಗೀತೆ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರಾಗ್ಯ ನಿಧಿ ಅಕ್ಕ ಅಲ್ಲಮ ಪ್ರಭುವು ಮೆರೆದಂತ ಕಲ್ಯಾಣ ನಾಡು. ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂಥ ನಾಡು. ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು. ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ. ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯ್ತು. ಕಲ್ಯಾಣ ಪಟ್ಟಣವಾಯ್ತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ.